ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನೂ ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ಅಲಿಫ್ ಲಾಮ್ ರಾ ತಿಲ್ಕ ಆಯಾತುಲ್ ಕಿತಾಬಿಲ್ ಮುಬೀನ್. ಅಲಿಫ್ ಲಾಮ್ ರಾ ಇವು ಸ್ಪಷ್ಟವಾದ ಗ್ರಂಥದ ಸೂಕ್ತಿಗಳಾಗಿವೆ. ಇನ್ನಾ ಅನ್ಜಲ್ನಾಹು ಕುರ್ಆನನ್ ಅರಬಿಯ್ಯನ್ ಲಅಲ್ಲಕುಂ ತಅಕಿಲೂನ್. ನೀವು ಚಿಂತಿಸಿ ಗ್ರಹಿಸುವ ಸಲುವಾಗಿ ನಾವು ಅದನ್ನು ಅರಬಿ ಭಾಷೆಯಲ್ಲಿ ಓದಲ್ಪಡುವ ಒಂದು ಪ್ರಮಾಣ ಗ್ರಂಥವಾಗಿ ಅವತೀರ್ಣಗೊಳಿಸಿರುವೆವು. ನಹ್ನು ನಕುಸ್ಸು ಅಲೈಕ ಅಹ್ಸನಲ್ ಕಸಸಿ ಬಿಮಾ ಔಹೈನಾ ಇಲೈಕ ಹಾದಲ್ ಕುರ್ಆನ ವ ಇನ್ ಕುಂತ ಮಿನ್ क़ब्लिही ಲಮಿನಲ್ ಗಾಫಿಲೀನ್. ಈ ಕುರ್ಆನನ್ನು ತಮಗೆ ದಿವ್ಯ ಸಂದೇಶವಾಗಿ ನೀಡುವುದರ ಮೂಲಕ ಅತ್ಯುತ್ತಮವಾದ ಒಂದು ಚರಿತ್ರೆಯನ್ನು ನಾವು ತಮಗೆ ವಿವರಿಸಿಕೊಡುತ್ತಿರುವೆವು. ಖಂಡಿತವಾಗಿಯೂ ಇದಕ್ಕಿಂತ ಮುಂಚೆ ತಾವು ಅದರ ಬಗ್ಗೆ ಅರಿವಿಲ್ಲದವರ ಪೈಕಿ ಸೇರಿದವರಾಗಿದ್ದೀರಿ. ಇದ್ क़ाल ಯೂಸುಫ್ ಲಿಅಬೀಹಿ ಯಾ ಅಬತಿ ಇನ್ನೀ ರಅಯ್ತು ಅಹದ ಅಶರ ಕೌಕಬನ್ ವಶ್ಶಂಸ ವಲ್ಕಮರ ರಅಯ್ತುಹುಂ ಲೀ ಸಾಜಿದೀನ್. ಯೂಸುಫ್ ತಮ್ಮ ತಂದೆಯೊಂದಿಗೆ ಹೇಳಿದ ಸಂದರ್ಭ: ಓ ನನ್ನ ತಂದೆಯವರೇ, ಖಂಡಿತವಾಗಿಯೂ ನಾನು 11 ನಕ್ಷತ್ರಗಳನ್ನು, ಸೂರ್ಯನನ್ನು ಮತ್ತು ಚಂದ್ರನನ್ನು ಕನಸಿನಲ್ಲಿ ಕಂಡಿರುವೆನು. ಅವು ನನಗೆ ಸಾಷ್ಟಾಂಗವೆರಗುವುದಾಗಿ ನಾನು ಕಂಡಿರುವೆನು. قال يا بني لا تقصص رؤياك على إخوتك فيكيدوا لك كيدا إن الشيطان للإنسان عدو مبين. ಅವರು ಅಂದರೆ ತಂದೆ ಹೇಳಿದರು: ಓ ನನ್ನ ಮಗನೇ, ನಿನ್ನ ಕನಸನ್ನು ನಿನ್ನ ಸಹೋದರರಿಗೆ ವಿವರಿಸಿಕೊಡದಿರು. ಅವರು ನಿನ್ನ ವಿರುದ್ಧ ಯಾವುದಾದರೂ ಸಂಚನ್ನು ಹೂಡಬಹುದು. ಖಂಡಿತವಾಗಿಯೂ ಸೈತಾನನು ಮನುಷ್ಯನ ಬಹಿರಂಗ ಶತ್ರುವಾಗಿರುವನು. وكذلك يجتبيك ربك ويعلمك من تأويل الأحاديث ويتم نعمته عليك وعلى آل يعقوب كما أتمها على أبويك من قبل إبراهيم وإسحاق إن ربك عليم حكيم. ಹೀಗೆ ನಿನ್ನ ರಬ್ ಅಂದರೆ ನಿನ್ನ ಪರಿಪಾಲಕ ನಿನ್ನನ್ನು ಆರಿಸುವನು. ನಿನಗೆ ಸ್ವಪ್ನ ವ್ಯಾಖ್ಯಾನಗಳ ಪೈಕಿ ಕೆಲವನ್ನು ಕಲಿಸಿಕೊಡುವನು. ಮುಂಚೆ ನಿನ್ನ ಪೂರ್ವಿಕರಾದ ಇಬ್ರಾಹಿಂ ಮತ್ತು ಇಸ್ಹಾಕ್ರ ಮೇಲೆ ಅವನು ತನ್ನ ಅನುಗ್ರಹವನ್ನು ಪೂರ್ಣಗೊಳಿಸಿದಂತೆ ನಿನ್ನ ಮೇಲೂ ಯಾಕೂಬ್ ಕುಟುಂಬದ ಮೇಲೂ ಪೂರ್ಣಗೊಳಿಸುವನು. ಖಂಡಿತವಾಗಿಯೂ ನಿನ್ನ ರಬ್ ಅಂದರೆ ನಿನ್ನ ಪರಿಪಾಲಕ ಸರ್ವಜ್ಞನೂ ಯುಕ್ತಿಪೂರ್ಣನೂ ಆಗಿರುವನು. لقد كان في يوسف وإخوته آيات للسائلين. ಖಂಡಿತವಾಗಿಯೂ ಯೂಸುಫ್ ಮತ್ತು ಅವರ ಸಹೋದರರಲ್ಲಿ ಕೇಳಿ ಮನವರಿಕೆ ಮಾಡಿಕೊಳ್ಳುವವರಿಗೆ ಅನೇಕ ದೃಷ್ಟಾಂತಗಳಿವೆ. إذ قالوا ليوسف وأخوه أحب إلى أبينا منا ونحن عصبة إن أبانا لفي ضلال مبين. ಅವರು ಅಂದರೆ ಸಹೋದರರು ಹೇಳಿದ ಸಂದರ್ಭ: ನಮ್ಮ ತಂದೆಗೆ ನಮಗಿಂತಲೂ ಹೆಚ್ಚು ಪ್ರಿಯರು ಯೂಸುಫ್ ಮತ್ತು ಅವನ ಸಹೋದರನಾಗಿರುವರು. ನಾವೊಂದು ಬಲಿಷ್ಠ ತಂಡವಾಗಿರುವೆವು.
ಖಂಡಿತವಾಗಿಯೂ ನಮ್ಮ ತಂದೆ ಸ್ಪಷ್ಟವಾದ ಪ್ರಮಾದದಲ್ಲಿರುವರು. اقتلوا يوسف أو اطرحوه أرضا يخل لكم وجه أبيكم وتكونوا من بعده قوما صالحين. ನೀವು ಯೂಸುಫ್ನನ್ನು ಕೊಂದು ಬಿಡಿರಿ ಅಥವಾ ಅವನನ್ನು ಯಾವುದಾದರೊಂದು ಭೂಪ್ರದೇಶದಲ್ಲಿ ಎಸೆದು ಬನ್ನಿರಿ. ಹಾಗಾದರೆ ನಿಮ್ಮ ತಂದೆಯ ಮುಖವು ನಿಮಗೆ ಸಿಗುವುದು. ಅದರ ಬಳಿಕ ನಿಮಗೆ ಸಾತ್ವಿಕರಾದ ಜನರಾಗಿ ಮಾರ್ಪಡಬಹುದು. قال قائل منهم لا تقتلوا يوسف وألقوه في غيابة الجب يلتقطه بعض السيارة إن كنتم فاعلين. ಅವರ ಪೈಕಿ ಒಬ್ಬ ವಕ್ತಾರನು ಹೇಳಿದನು, ನೀವು ಯೂಸುಫ್ನನ್ನು ಕೊಲ್ಲಬೇಡಿರಿ. ನಿಮಗೇನಾದರೂ ಮಾಡಬೇಕೆಂದಿದ್ದರೆ ಅವನನ್ನು ಬಾವಿಯ ತಳಭಾಗಕ್ಕೆ ಎಸೆದು ಬಿಡಿರಿ. ಯಾವುದಾದರೂ ಯಾತ್ರಿಕರ ತಂಡವು ಅವನನ್ನು ಎತ್ತಿಕೊಳ್ಳಬಹುದು. قالوا يا أبانا ما لك لا تأمنا على يوسف وإنا له لناصحون. ತರುವಾಯ ತಮ್ಮ ತಂದೆಯ ಬಳಿ ಬಂದು ಅವರು ಹೇಳಿದರು, ಓ ನಮ್ಮ ತಂದೆಯವರೇ, ತಮಗೇನಾಗಿದೆ? ಯೂಸುಫ್ನ ವಿಷಯದಲ್ಲಿ ತಾವೇಕೆ ನಮ್ಮನ್ನು ನಂಬುತ್ತಿಲ್ಲ? ಖಂಡಿತವಾಗಿಯೂ ನಾವು ಅವನ ಹಿತಾಕಾಂಕ್ಷಿಗಳಾಗಿರುವೆವು. أرسله معنا غدا يرتع ويلعب وإنا له لحافظون. ನಾಳೆ ಅವನನ್ನು ನಮ್ಮೊಂದಿಗೆ ಕಳುಹಿಸಿಕೊಡಿರಿ. ಅವನು ಉಲ್ಲಾಸದೊಂದಿಗೆ ನಡೆಯುತ್ತಾ ಆಟವಾಡಲಿ. ಖಂಡಿತವಾಗಿಯೂ ನಾವು ಅವನನ್ನು ಕಾಯುವೆವು. قال إني ليحزنني أن تذهبوا به وأخاف أن يأكله الذئب وأنتم عنه غافلون. ಅವರು ಅಂದರೆ ತಂದೆ ಹೇಳಿದರು, ನೀವು ಅವನನ್ನು ಕೊಂಡೊಯ್ಯುವುದು ಖಂಡಿತವಾಗಿಯೂ ನನಗೆ ಸಂಕಟವನ್ನುಂಟು ಮಾಡುತ್ತಿದೆ. ನೀವು ಅವನ ಬಗ್ಗೆ ಅಲಕ್ಷ್ಯರಾಗಿರುವಾಗ ತೋಳವು ಅವನನ್ನು ತಿನ್ನಬಹುದು ಎಂದು ನಾನು ಭಯಪಡುತ್ತಿರುವೆನು. قالوا لئن أكله الذئب ونحن عصبة إنا إذا لخاسرون. ಅವರು ಹೇಳಿದರು, ನಾವೊಂದು ಬಲಿಷ್ಠ ತಂಡವಾಗಿರುವಾಗ ತೋಳವು ಅವನನ್ನು ತಿನ್ನುವುದಾದರೆ ಖಂಡಿತವಾಗಿಯೂ ನಷ್ಟ ಹೊಂದಿದವರು ನಾವೇ ಆಗಿರುವೆವು. فلما ذهبوا به وأجمعوا أن يجعلوه في غيابة الجب وأوحينا إليه لتنبئنهم بأمرهم هذا وهم لا يشعرون. ತರುವಾಯ ಅವರು ಅವರೊಂದಿಗೆ ಅಂದರೆ ಯೂಸುಫ್ರೊಂದಿಗೆ ಹೊರಟಾಗ ಮತ್ತು ಅವರನ್ನು ಬಾವಿಯೊಂದರ ತಳಭಾಗಕ್ಕೆ ಎಸೆಯುವುದರ ಬಗ್ಗೆ ಏಕಾಭಿಪ್ರಾಯ ಹೊಂದಿದಾಗ ಅವರು ತಮ್ಮ ಕ್ರೂರ ಕೃತ್ಯವನ್ನು ಜಾರಿಗೊಳಿಸಿಯೇ ಬಿಟ್ಟರು. ತಾವು ಅವರಿಗೆ ಎಂದಾದರೊಮ್ಮೆ ಅವರ ಈ ಕೃತ್ಯದ ಬಗ್ಗೆ ಖಂಡಿತವಾಗಿಯೂ ತಿಳಿಸಿಕೊಡುವಿರಿ. ಅಂದು ಅವರು ಇದರ ಬಗ್ಗೆ ಪ್ರಜ್ಞೆ ಇಲ್ಲದವರಾಗಿರುವರು ಎಂದು ನಾವು ಅವರಿಗೆ ಅಂದರೆ ಯೂಸುಫ್ರಿಗೆ ದಿವ್ಯ ಸಂದೇಶವನ್ನು ನೀಡಿದೆವು. أباهم عشاء يبكون. ಸಂಜೆಯಾದಾಗ ಅವರು ತಮ್ಮ ತಂದೆಯ ಬಳಿಗೆ ಅಳುತ್ತಾ ಬಂದರು. قالوا يا أبانا إنا ذهبنا نستبق وتركنا يوسف عند متاعنا فأكله الذئب وما أنت بمؤمن لنا ولو كنا صادقين. ಅವರು ಹೇಳಿದರು,
ಓ ನಮ್ಮ ತಂದೆಯವರೇ, ನಾವು ಸ್ಪರ್ಧಿಸುತ್ತಾ ಓಡಿದೆವು ಮತ್ತು ಯೂಸುಫ್ನನ್ನು ನಮ್ಮ ಸಾಮಗ್ರಿಗಳ ಬಳಿ ಬಿಟ್ಟಿದ್ದೆವು. ಆಗ ತೋಳವು ಅವನನ್ನು ತಿಂದು ಹಾಕಿತು. ನಾವು ಸತ್ಯವನ್ನೇ ನುಡಿಯುವವರಾಗಿದ್ದರೂ ಕೂಡ ತಾವು ನಮ್ಮನ್ನು ನಂಬಲಾರಿರಿ. وجاءوا على قميصه بدم كذب قال بل سولت لكم أنفسكم أمرا فصبر جميل والله المستعان على ما تصفون. ಅವರು ಯೂಸುಫ್ರ ಅಂಗಿಗೆ ಮಿಥ್ಯ ರಕ್ತವನ್ನು ಹಚ್ಚಿ ತಂದಿದ್ದರು. ತಂದೆ ಹೇಳಿದರು, ಅಲ್ಲ, ನಿಮ್ಮ ಮನಸ್ಸುಗಳು ನಿಮಗೆ ಯಾವುದೋ ಒಂದು ವಿಷಯವನ್ನು ಆಕರ್ಷಣೀಯವಾಗಿ ತೋರಿಸಿದೆ, ಆದ್ದರಿಂದ ಉತ್ತಮವಾಗಿ ತಾಳ್ಮೆ ವಹಿಸುವುದೇ ಸರಿ. ನೀವು ವರ್ಣಿಸುತ್ತಿರುವ ವಿಷಯದಲ್ಲಿ ಸಹಾಯ ಬೇಡಲಾಗುವವನು ಅಲ್ಲಾಹು ಮಾತ್ರವಾಗಿರುವನು. وجاءت سيارة فأرسلوا واردهم فأدلى دلوه قال يا بشرى هذا غلام وأسروه بضاعة والله عليم بما يعملون. ಅಲ್ಲಿಗೆ ಯಾತ್ರಿಕರ ಒಂದು ತಂಡವು ಬಂದಿತು. ಅವರು ತಮ್ಮ ನೀರು ತರುವವನನ್ನು ಕಳುಹಿಸಿದರು. ಅವನು ತನ್ನ ಬಕೆಟ್ಟನ್ನು ಇಳಿಸಿದನು. ಅವನು ಹೇಳಿದನು, ಓ ಸಂತಸದ ಸುದ್ದಿ, ಇಲ್ಲೊಬ್ಬ ಹುಡುಗ. ಅವರು ಅವರನ್ನು ಅಂದರೆ ಯೂಸುಫ್ರನ್ನು ಒಂದು ವ್ಯಾಪಾರದ ಸರಕಾಗಿ ಬಚ್ಚಿಟ್ಟರು. ಅವರು ಮಾಡುತ್ತಿರುವುದರ ಬಗ್ಗೆ ಅಲ್ಲಾಹು ಚೆನ್ನಾಗಿ ಅರಿಯುವವನಾಗಿರುವನು. وشروه بثمن بخس دراهم معدودة وكانوا فيه من الزاهدين. ಅವರು ಅವರನ್ನು ಅಂದರೆ ಯೂಸುಫ್ರನ್ನು ಚಿಲ್ಲರೆ ಕಾಸಿಗೆ ಕೆಲವು ಬೆಳ್ಳಿ ನಾಣ್ಯಗಳಿಗೆ ಮಾರಿದರು. ಅವರು ಅವರ ಅಂದರೆ ಯೂಸುಫ್ರ ವಿಷಯದಲ್ಲಿ ಅನಾಸಕ್ತಿಯುಳ್ಳವರ ಪೈಕಿ ಸೇರಿದವರಾಗಿದ್ದರು. وقال الذي اشتراه من مصر لامرأته أكرمي مثواه عسى أن ينفعنا أو نتخذه ولدا وكذلك مكنا ليوسف في الأرض ولنعلمه من تأويل الأحاديث والله غالب على أمره ولكن أكثر الناس لا يعلمون. ಅವರನ್ನು ಈಜಿಪ್ಟಿನಿಂದ ಖರೀದಿಸಿದ ವ್ಯಕ್ತಿ ತನ್ನ ಪತ್ನಿಯೊಂದಿಗೆ ಹೇಳಿದನು, ಇವನಿಗೆ ಗೌರವಾನ್ವಿತ ವಸತಿಯನ್ನು ಒದಗಿಸು. ಇವನು ನಮಗೆ ಪ್ರಯೋಜನಕಾರಿಯಾಗಲೂಬಹುದು ಅಥವಾ ನಮಗೆ ಇವನನ್ನು ಮಗನನ್ನಾಗಿ ಮಾಡಿಕೊಳ್ಳಬಹುದು. ಹೀಗೆ ನಾವು ಯೂಸುಫ್ರಿಗೆ ಆ ಭೂಪ್ರದೇಶದಲ್ಲಿ ಅನುಕೂಲತೆಯನ್ನು ಮಾಡಿಕೊಟ್ಟೆವು. ಇದು ನಾವು ಅವರಿಗೆ ಸ್ವಪ್ನ ವ್ಯಾಖ್ಯಾನವನ್ನು ಕಲಿಸಿಕೊಡುವ ಸಲುವಾಗಿತ್ತು. ಅಲ್ಲಾಹು ತನ್ನ ವಿಷಯದಲ್ಲಿ ಜಯಶಾಲಿಯಾಗುವನು, ಆದರೆ ಜನರಲ್ಲಿ ಹೆಚ್ಚಿನವರು ಅರಿತುಕೊಳ್ಳಲಾರರು. ولما بلغ أشده آتيناه حكما وعلما وكذلك نجزي المحسنين. ತರುವಾಯ ಅವರು ಅಂದರೆ ಯೂಸುಫ್ ಪೂರ್ಣ ಬೆಳವಣಿಗೆಯನ್ನು ತಲುಪಿದಾಗ ನಾವು ಅವರಿಗೆ ಯುಕ್ತಿಯನ್ನು ಜ್ಞಾನವನ್ನು ಕರುಣಿಸಿದೆವು. ಸತ್ಕರ್ಮವೆಸಗುವವರಿಗೆ ನಾವು ಹೀಗೆ ಪ್ರತಿಫಲವನ್ನು ನೀಡುವೆವು. وراودته التي هو في بيتها عن نفسه وغلقت الأبواب وقالت هيت لك قال معاذ الله إنه ربي أحسن مثواي إنه لا يفلح الظالمون. ಅವರು ಯಾವಾಕೆಯ ಮನೆಯಲ್ಲಿದ್ದರೋ ಆಕೆ ಅವರನ್ನು ವಶೀಕರಿಸಲು ಯತ್ನಿಸಿದಳು.
ಆಕೆ ಕದಗಳನ್ನು ಮುಚ್ಚಿ ಹೇಳಿದಳು, ಇತ್ತ ಬಾ. ಅವರು ಅಂದರೆ ಯೂಸುಫ್ ಹೇಳಿದರು, ನಾನು ಅಲ್ಲಾಹುವಿನೊಂದಿಗೆ ಅಭಯ ಯಾಚಿಸುತ್ತಿರುವೆನು. ಖಂಡಿತವಾಗಿಯೂ ಅವನು ನನ್ನ ರಬ್ ಆಗಿರುವನು, ಅಂದರೆ ನನ್ನ ಪರಿಪಾಲಕನಾಗಿರುವನು. ಅವನು ನನ್ನ ವಾಸಸ್ಥಳವನ್ನು ಉತ್ತಮಗೊಳಿಸಿರುವನು. ಖಂಡಿತವಾಗಿಯೂ ಅಕ್ರಮಿಗಳು ಯಶಸ್ವಿಯಾಗಲಾರರು. ವಲಕದ್ ಹಮ್ಮತ್ ಬಿಹಿ ವಹಮ್ಮ ಬಿಹಾ ಲೌಲಾ ಅರ್ರಾ ಬುರ್ಹಾನ ರಬ್ಬಿಹಿ كذلك لنصرف عنه السوء والفحشاء إنه من عبادنا المخلصين. ಆಕೆಗೆ ಅವರಲ್ಲಿ ಮೋಹ ಉಂಟಾಯಿತು. ತನ್ನ ರಬ್ಬಿನ ಅಂದರೆ ತನ್ನ ಪರಿಪಾಲಕನ ಪುರಾವೆಯನ್ನು ಕಾಣದಿರುತ್ತಿದ್ದರೆ ಅವರಿಗೂ ಆಕೆಯಲ್ಲಿ ಮೋಹ ಉಂಟಾಗುತ್ತಿತ್ತು. ಹೀಗೆ ಅವರಿಂದ ಕೆಡುಕು ಹಾಗೂ ನೀಚ ಕೃತ್ಯವನ್ನು ತಿರುಗಿಸಿ ಬಿಡುವ ಸಲುವಾಗಿ ಇದು ಸಂಭವಿಸಿತು. ಖಂಡಿತವಾಗಿಯೂ ಅವರು ನಮ್ಮ ನಿಷ್ಕಳಂಕ ದಾಸರಲ್ಲಿ ಸೇರಿದವರಾಗಿದ್ದರು. ವಸ್ತಬಕಲ್ ಬಾಬ ವಕದ್ದತ್ ಕಮೀಸಹು ಮಿನ್ ದುಬುರಿನ್ ವಅಲ್ಫ ಯಾ ಸಯ್ಯಿದಹಾ ಲದಲ್ ಬಾಬ್ قالت ما جزاء من أراد بأهلك سوءا إلا أن يسجن أو عذاب أليم. ಅವರಿಬ್ಬರು ಸ್ಪರ್ಧಿಸುತ್ತಾ ಬಾಗಿಲಿನೆಡೆಗೆ ಓಡಿದರು. ಆಕೆ ಅವರ ಅಂಗಿಯನ್ನು ಹಿಂಭಾಗದಿಂದ ಹಿಡಿದು ಹರಿದಳು. ಅವರಿಬ್ಬರೂ ಬಾಗಿಲ ಬಳಿ ಆಕೆಯ ಯಜಮಾನನನ್ನು ಅಂದರೆ ಪತಿಯನ್ನು ಕಂಡರು. ಆಕೆ ಹೇಳಿದಳು, ತಮ್ಮ ಪತ್ನಿಯೊಂದಿಗೆ ಕೆಟ್ಟ ಬಯಕೆಯನ್ನು ಹೊಂದಿರುವವನಿಗೆ ದೊರೆಯುವ ಶಿಕ್ಷೆಯು ಅವನನ್ನು ಸೆರೆಮನೆಯಲ್ಲಿಡುವುದು ಅಥವಾ ಯಾತನಾಮಯ ಶಿಕ್ಷೆಯನ್ನು ನೀಡುವುದರ ವಿನ ಬೇರೇನೂ ಆಗಿರಬಾರದು. قال هي راودتني عن نفسي وشهد شاهد من أهلها إن كان قميصه قد من قبل فصدقت وهو من الكاذبين. ಯೂಸುಫ್ ಹೇಳಿದರು, ನನ್ನನ್ನು ವಶೀಕರಿಸಲು ಯತ್ನಿಸಿದವಳು ಆಕೆಯೇ ಆಗಿರುವಳು. ಆಗ ಆಕೆಯ ಕುಟುಂಬದಲ್ಲಿ ಸೇರಿದ ಒಬ್ಬ ಸಾಕ್ಷಿ ಹೀಗೆ ಸಾಕ್ಷಿ ನುಡಿದನು, ಅವನ ಅಂಗಿಯು ಮುಂಭಾಗದಿಂದ ಹರಿದಿರುವುದಾದರೆ ಆಕೆ ಹೇಳಿದ್ದು ಸತ್ಯವಾಗಿದೆ ಮತ್ತು ಅವನು ಸುಳ್ಳು ನುಡಿಯುವವರಲ್ಲಿ ಸೇರಿದವನಾಗಿರುವನು. وَإِن كَانَ قَمِيصُهُ قُدَّ مِن دُبُرٍ فَكَذَبَتْ وَهُوَ مِنَ الصَّادِقِينَ. ಆದರೆ ಅವನ ಅಂಗಿಯು ಹಿಂಭಾಗದಿಂದ ಹರಿದಿರುವುದಾದರೆ ಆಕೆ ಹೇಳಿದ್ದು ಸುಳ್ಳಾಗಿದೆ ಮತ್ತು ಅವನು ಸತ್ಯ ನುಡಿಯುವವರಲ್ಲಿ ಸೇರಿದವನಾಗಿರುವನು. فَلَمَّا رَأَى قَمِيصَهُ قُدَّ مِن دُبُرٍ قَالَ إِنَّهُ مِن كَيْدِكُنَّ إِنَّ كَيْدَكُنَّ عَظِيمٌ. ಆದರೆ ಅವರ ಅಂಗಿಯು ಹಿಂಭಾಗದಿಂದ ಹರಿದಿರುವುದನ್ನು ಕಂಡಾಗ ಅವನು ಅಂದರೆ ಅರಸನು ತನ್ನ ಪತ್ನಿಯೊಂದಿಗೆ ಹೇಳಿದನು, ಖಂಡಿತವಾಗಿಯೂ ಇದು ನಿಮ್ಮ ಅಂದರೆ ಸ್ತ್ರೀಯರ ತಂತ್ರಗಳಲ್ಲಿ ಸೇರಿದ್ದಾಗಿದೆ. ಖಂಡಿತವಾಗಿಯೂ ನಿಮ್ಮ ತಂತ್ರವು ಭೀಕರವಾಗಿದೆ. ಯೂಸುಫ್ ಅಅರಿದ್ ಅನ್ ಹಾದಾ ವಸ್ತಗ್ಫಿರಿ ಲಿದನ್ಬಿಕಿ ಇನ್ನಕಿ ಕುಂತಿ ಮಿನಲ್ ಖಾತಿഈನ್. ಓ ಯೂಸುಫ್, ನೀನು ಇದನ್ನು ಕಡೆಗಣಿಸು. ಓ ಹೆಣ್ಣೆ, ನೀನು ನಿನ್ನ ಪಾಪಕ್ಕಾಗಿ ಕ್ಷಮೆಯಾಚಿಸು. ಖಂಡಿತವಾಗಿಯೂ ನೀನು ಪಾಪಿಗಳಲ್ಲಿ ಸೇರಿದವಳಾಗಿರುವೆ. وقال نسوة في المدينة امرأة العزيز تراود فتاها عن نفسه قد شغفها حبا إنا لنراها في ضلال مبين. ಪಟ್ಟಣದಲ್ಲಿರುವ ಕೆಲವು ಸ್ತ್ರೀಯರು ಹೇಳಿದರು, ಅರಸನ ಪತ್ನಿ ಆಕೆಯ ಸೇವಕನನ್ನು ವಶೀಕರಿಸಲು ಯತ್ನಿಸುತ್ತಿರುವಳು. ಆಕೆ ಅವನನ್ನು ಗಾಢವಾಗಿ ಪ್ರೀತಿಸುತ್ತಿರುವಳು.
ಖಂಡಿತವಾಗಿಯೂ ನಾವು ಆಕೆಯನ್ನು ಸ್ಪಷ್ಟವಾದ ದಾರಿಗೇಡಿನಲ್ಲಿರುವುದಾಗಿ ಕಾಣುತ್ತಿರುವೆವು. فلما سمعت بمكرهن أرسلت إليهن وأعتدت لهن متكأ وآتت كل واحدة منهن سكينا وقالت اخرج عليهن فلما رأينه أكبرنه وقطعن أيديهن وقلن حاش لله ما هذا بشرا إن هذا إلا ملك كريم. ಅವರ ಕುಚೇಷ್ಟೆಯ ಬಗ್ಗೆ ಕೇಳಿ ತಿಳಿದಾಗ ಆಕೆ ಅವರೆಡೆಗೆ ಆಳನ್ನು ಕಳುಹಿಸಿದಳು. ಅವರು ಬಂದಾಗ ಅವರಿಗೆ ಹೊರಗೆ ಕೂರಲು ಆಸನಗಳ ವ್ಯವಸ್ಥೆಯನ್ನು ಮಾಡಿದಳು. ಅವರಲ್ಲಿ ಪ್ರತಿಯೊಬ್ಬರಿಗೂ ಹಣ್ಣನ್ನು ಕತ್ತರಿಸಲು ಒಂದೊಂದು ಚೂರಿಯನ್ನು ನೀಡಿದಳು. ತರುವಾಯ ಆಕೆ ಯೂಸುಫ್ರೊಂದಿಗೆ ಹೇಳಿದಳು, ಅವರ ಮುಂಭಾಗಕ್ಕೆ ಹೊರಡು. ಅವರನ್ನು ಅಂದರೆ ಯೂಸುಫ್ರನ್ನು ಕಂಡಾಗ ಅವರು ಮೂಕ ವಿಸ್ಮಿತರಾದರು ಮತ್ತು ತಮ್ಮ ಕೈಗಳನ್ನೇ ಕತ್ತರಿಸಿದರು. ಅವರು ಹೇಳಿದರು, ಅಲ್ಲಾಹು ಪರಮ ಪಾವನನು, ಇವರು ಮನುಷ್ಯರಲ್ಲ, ಇವರೊಬ್ಬ ಗೌರವಾನ್ವಿತ ಮಲಕ್ ಮಾತ್ರವಾಗಿರುವರು. قالت فذلكن الذي لمتنني فيه ولقد راودته عن نفسه فاستعصم ولئن لم يفعل ما آمره ليسجنن وليكونا من الصاغرين. ಆಕೆ ಹೇಳಿದಳು, ಯಾವ ವ್ಯಕ್ತಿಯ ಬಗ್ಗೆ ನೀವು ನನ್ನನ್ನು ದೂಷಿಸಿದಿರೋ ಆ ವ್ಯಕ್ತಿಯೇ ಇವನು. ಖಂಡಿತವಾಗಿಯೂ ನಾನು ಅವನನ್ನು ವಶೀಕರಿಸಲು ಯತ್ನಿಸಿದ್ದೆನು, ಆದರೆ ಅವನು ಸ್ವತಃ ಕಳಂಕಕ್ಕೊಳಗಾಗದೆ ಪಾರಾದನು. ನಾನು ಅವನೊಂದಿಗೆ ಏನನ್ನು ಆದೇಶಿಸುವೆನೋ ಅವನು ಅದನ್ನು ಮಾಡದಿದ್ದರೆ ಖಂಡಿತವಾಗಿಯೂ ಅವನನ್ನು ಸೆರೆಮನೆಯಲ್ಲಿಡಲಾಗುವುದು ಮತ್ತು ಅವನು ಅಪಮಾನಿತರಲ್ಲಿ ಸೇರಿದವನಾಗುವನು. قال رب السجن أحب إلي مما يدعونني إليه وإلا تصرف عني كيدهن أصب إليهن وأكن من الجاهلين. ಅವರು ಅಂದರೆ ಯೂಸುಫ್ ಹೇಳಿದರು, ನನ್ನ ರಬ್ ಅಂದರೆ ನನ್ನ ಪರಿಪಾಲಕನೇ, ಇವರು ನನ್ನನ್ನು ಯಾವುದರೆಡೆಗೆ ಕರೆಯುತ್ತಿರುವರೋ ಅದಕ್ಕಿಂತಲೂ ಸೆರೆಮನೆಯೇ ನನಗೆ ಹೆಚ್ಚು ಪ್ರಿಯವಾಗಿದೆ. ಇವರ ಸಂಚನ್ನು ನೀನು ನನ್ನಿಂದ ಸರಿಸಿಬಿಡದಿದ್ದರೆ ನಾನು ಅವರೆಡೆಗೆ ವಾಲುವವನಾಗುವೆನು ಮತ್ತು ನಾನು ಅಜ್ಞಾನಿಗಳ ಪೈಕಿ ಸೇರಿದವನಾಗುವೆನು. فاستجاب له ربه فصرف عنه كيدهن إنه هو السميع العليم. ಆಗ ಅವರ ರಬ್ ಅಂದರೆ ಅವರ ಪರಿಪಾಲಕ ಅವರ ಪ್ರಾರ್ಥನೆಗೆ ಉತ್ತರಿಸಿದನು, ಅವರ ಸಂಚನ್ನು ಅವರಿಂದ ಸರಿಸಿಬಿಟ್ಟನು. ಖಂಡಿತವಾಗಿಯೂ ಅವನು ಎಲ್ಲವನ್ನು ಆಲಿಸುವವನು ಅರಿಯುವವನು ಆಗಿರುವನು. ثم بدا لهم من بعد ما رأوا الآيات ليسجننه حتى حين. ತರುವಾಯ ಪುರಾವೆಗಳನ್ನು ಕಂಡು ಮನದಟ್ಟಾದ ಬಳಿಕವೂ ಅವರನ್ನು ಒಂದು ಕಾಲಾವಧಿಯ ತನಕ ಸೆರೆಮನೆಯಲ್ಲಿಡಬೇಕೆಂದು ಅವರಿಗೆ ಹೊಳೆಯಿತು. ودخل معه السجن فتيان قال أحدهما إني أراني أعصر خمرا وقال الآخر إني أراني أحمل فوق رأسي خبزا تأكل الطير منه نبئنا بتأويله إنا نراك من المحسنين.
ಇಬ್ಬರು ಯುವಕರು ಯೂಸುಫ್ರೊಂದಿಗೆ ಸೆರೆಮನೆಯನ್ನು ಪ್ರವೇಶಿಸಿದರು. ಅವರಲ್ಲೊಬ್ಬನು ಹೇಳಿದನು, ನಾನು ಮದ್ಯವನ್ನು ಹಿಂಡುತ್ತಿರುವುದಾಗಿ ಕನಸು ಕಂಡಿರುವೆನು. ಇನ್ನೊಬ್ಬನು ಹೇಳಿದನು, ನಾನು ನನ್ನ ತಲೆಯ ಮೇಲೆ ರೊಟ್ಟಿಯನ್ನು ಹೊತ್ತುಕೊಂಡಿದ್ದು ಹಕ್ಕಿಗಳು ಅದರಿಂದ ತಿನ್ನುತ್ತಿರುವುದಾಗಿ ಕನಸು ಕಂಡಿರುವೆನು. ಇದರ ವ್ಯಾಖ್ಯಾನವನ್ನು ತಾವು ನಮಗೆ ತಿಳಿಸಿಕೊಡಿರಿ. ಖಂಡಿತವಾಗಿಯೂ ನಾವು ತಮ್ಮನ್ನು ಸಜ್ಜನರಲ್ಲಿ ಸೇರಿದವರಾಗಿ ಕಾಣುತ್ತಿರುವೆವು. قال لا يأتيكما طعام ترزقانه إلا نبأتكما بتأويله قبل أن يأتيكما ذلكما مما علمني ربي إني تركت ملة قوم لا يؤمنون بالله وهم بالآخرة هم كافرون. ಯೂಸುಫ್ ಹೇಳಿದರು, ನಿಮಗೆ ಒದಗಿಸಲಾಗುವ ಯಾವುದೇ ಆಹಾರವು ನಿಮ್ಮ ಬಳಿಗೆ ಬರುವ ಮೊದಲೇ ನಾನು ಅದರ ಅಂದರೆ ಕನಸಿನ ವ್ಯಾಖ್ಯಾನವನ್ನು ನಿಮಗೆ ತಿಳಿಸಿಕೊಡದೆ ಇರಲಾರೆನು. ಅದು ನನ್ನ ರಬ್ ಅಂದರೆ ನನ್ನ ಪರಿಪಾಲಕ ನನಗೆ ಕಲಿಸಿಕೊಟ್ಟಿರುವುದರಲ್ಲಿ ಸೇರಿದ್ದಾಗಿದೆ. ಅಲ್ಲಾಹುವಿನಲ್ಲಿ ವಿಶ್ವಾಸವಿಡದ ಮತ್ತು ಪರಲೋಕವನ್ನು ನಿಷೇಧಿಸುವವರಾಗಿರುವ ಜನರ ಮಾರ್ಗವನ್ನು ನಾನು ತ್ಯಜಿಸಿರುವೆನು. واتبعت ملة آبائي إبراهيم وإسحاق ويعقوب ما كان لنا أن نشرك بالله من شيء ذلك من فضل الله علينا وعلى الناس ولكن أكثر الناس لا يشكرون. ನಾನು ನನ್ನ ಪೂರ್ವಿಕರಾದ ಇಬ್ರಾಹಿಂ, ಇಸ್ಹಾಕ್ ಮತ್ತು ಯಾಕೂಬ್ರವರ ಮಾರ್ಗವನ್ನು ಹಿಂಬಾಲಿಸಿರುವೆನು. ಅಲ್ಲಾಹುವಿನೊಂದಿಗೆ ಏನನ್ನೂ ಸಹಭಾಗಿತ್ವ ಮಾಡುವುದು ನಮಗೆ ಯುಕ್ತವಾದುದಲ್ಲ. ಅದು ಅಂದರೆ ಸನ್ಮಾರ್ಗವು ನಮ್ಮ ಮತ್ತು ಇತರ ಮನುಷ್ಯರ ಮೇಲಿರುವ ಅಲ್ಲಾಹುವಿನ ಅನುಗ್ರಹದಿಂದಾಗಿದೆ. ಆದರೆ ಜನರಲ್ಲಿ ಹೆಚ್ಚಿನವರು ಕೃತಜ್ಞತೆ ಸಲ್ಲಿಸುವುದಿಲ್ಲ. ಯಾ ಸಾಹಿಬೈ ಸಿಜ್ನಿ ಅರ್ಬಾಬುಂ ಮುತಫರ್ರಿಕೂನ ಖೈರುನ್ ಅಮಿಲ್ಲಾಹುಲ್ ವಾಹಿದುಲ್ ಕಹ್ಹಾರ್. ಓ ನನ್ನ ಸೆರೆಮನೆಯ ಇಬ್ಬರು ಗೆಳೆಯರೇ, ವ್ಯತ್ಯಸ್ತರಾದ ಅನೇಕ ರಬ್ಬುಗಳಿರುವುದು ಅಂದರೆ ಅನೇಕ ಪರಿಪಾಲಕರಿರುವುದು ಉತ್ತಮವೋ ಅಥವಾ ಏಕೈಕನೂ ಸರ್ವಾಧಿಕಾರಿಯೂ ಆಗಿರುವ ಅಲ್ಲಾಹುವೋ? ಮಾ ತಅಬುದೂನ ಮಿನ್ ದೂನಿಹಿ ಇಲ್ಲಾ ಅಸ್ಮಾಅನ್ سميتموها أنتم وآباؤكم ما أنزل الله بها من سلطان إن الحكم إلا لله أمر ألا تعبدوا إلا إياه ذلك الدين القيم ولكن أكثر الناس لا يعلمون. ನೀವು ಅಲ್ಲಾಹುವಿನ ಹೊರತು ಆರಾಧಿಸುತ್ತಿರುವುದು ನೀವು ಮತ್ತು ನಿಮ್ಮ ಪೂರ್ವಿಕರು ಹೆಸರಿಟ್ಟಿರುವ ಕೆಲವು ಹೆಸರುಗಳನ್ನೇ ವಿನ ಇನ್ನೇನನ್ನೂ ಅಲ್ಲ. ಅವುಗಳ ಬಗ್ಗೆ ಅಲ್ಲಾಹು ಯಾವುದೇ ಆಧಾರ ಪ್ರಮಾಣವನ್ನು ಅವತೀರ್ಣಗೊಳಿಸಿಲ್ಲ. ಆಜ್ಞಾಧಿಕಾರವಿರುವುದು ಅಲ್ಲಾಹುವಿಗೆ ಮಾತ್ರವಾಗಿದೆ. ನೀವು ಅವನ ಹೊರತು ಇತರ ಯಾರನ್ನೂ ಆರಾಧಿಸಬಾರದೆಂದು ಅವನು ಆಜ್ಞಾಪಿಸಿರುವನು. ನೇರವಾದ ಧರ್ಮವು ಅದಾಗಿದೆ. ಆದರೆ ಜನರಲ್ಲಿ ಹೆಚ್ಚಿನವರು ಅರಿಯುವುದಿಲ್ಲ. ಯಾ ಸಾಹಿಬೈ ಸಿಜ್ನಿ ಅಮ್ಮಾ ಅಹದುಕುಮಾ ಫಯಸ್ಕಿ ರಬ್ಬಹು ಖಮ್ರಾ
وأما الآخر فيصلب فتأكل الطير من رأسه قضي الأمر الذي فيه تستفتيان. ಓ ನನ್ನ ಸೆರೆಮನೆಯ ಇಬ್ಬರು ಗೆಳೆಯರೇ, ನಿಮ್ಮಲ್ಲೊಬ್ಬನು ತನ್ನ ಯಜಮಾನನಿಗೆ ಮದ್ಯವನ್ನು ಕುಡಿಸುವನು, ಆದರೆ ಇನ್ನೊಬ್ಬನು ಶಿಲುಬೆಗೇರಿಸಲಾಗುವನು. ತರುವಾಯ ಅವನ ತಲೆಯಿಂದ ಹಕ್ಕಿಗಳು ಕುಕ್ಕಿ ತಿನ್ನುವು. ಯಾವ ವಿಷಯದ ಬಗ್ಗೆ ನೀವಿಬ್ಬರು ವಿಧಿ ಕೇಳಿರುವಿರೋ ಆ ವಿಷಯವು ತೀರ್ಮಾನಿಸಲ್ಪಟ್ಟಿರುವುದು. وقال للذي ظن أنه ناج منهم اذكرني عند ربك فأنساه الشيطان ذكر ربه فلبث في السجن بضع سنين. ಅವರಿಬ್ಬರ ಪೈಕಿ ಪಾರಾಗುವವನೆಂದು ತಾನು ಭಾವಿಸಿದ ವ್ಯಕ್ತಿಯೊಂದಿಗೆ ಅವರು ಅಂದರೆ ಯೂಸುಫ್ ಹೇಳಿದರು, ನಿನ್ನ ಯಜಮಾನನ ಬಳಿ ನನ್ನ ಬಗ್ಗೆ ಪ್ರಸ್ತಾಪ ಮಾಡು. ಆದರೆ ಅವನು ತನ್ನ ಯಜಮಾನನ ಬಳಿ ಆ ಪ್ರಸ್ತಾಪವೆತ್ತುವುದನ್ನು ಸೈತಾನನು ಅವನಿಗೆ ಮರೆಯುವಂತೆ ಮಾಡಿದನು. ಆದ್ದರಿಂದ ಕೆಲವು ವರ್ಷಗಳ ಕಾಲ ಅವರು ಅಂದರೆ ಯೂಸುಫ್ ಸೆರೆಮನೆಯಲ್ಲೇ ಕಳೆದರು. وقال الملك إني أرى 7 بقرات سمان يأكلهن 7 عجاف و7 سنبلات خضر وأخر يابسات يا أيها الملأ أفتوني في رؤياي إن كنتم للرؤيا تعبرون. ಒಮ್ಮೆ ಅರಸನು ಹೇಳಿದನು, ಕೊಬ್ಬಿದ 7 ಹಸುಗಳನ್ನು ಕೃಷಕಾಯದ 7 ಹಸುಗಳು ತಿನ್ನುತ್ತಿರುವುದಾಗಿ ಮತ್ತು 7 ಹಸಿರು ಪೈರುಗಳನ್ನು ಹಾಗೂ 7 ಒಣಗಿದ ಪೈರುಗಳನ್ನು ನಾನು ಕನಸಿನಲ್ಲಿ ಕಂಡಿರುವೆನು. ಓ ಮುಖಂಡರೇ, ನೀವು ಸ್ವಪ್ನ ವ್ಯಾಖ್ಯಾನವನ್ನು ನೀಡುವವರಾಗಿದ್ದರೆ ನನ್ನ ಈ ಕನಸಿನ ವಿಷಯದಲ್ಲಿ ನೀವು ನನಗೆ ವಿಧಿಯನ್ನು ತಿಳಿಸಿಕೊಡಿರಿ. قالوا أضغاث أحلام وما نحن بتأويل الأحلام بعالمين. ಅವರು ಹೇಳಿದರು, ಹಲವು ತರಹದ ದುಸ್ವಪ್ನಗಳು, ನಾವು ಇಂತಹ ದುಸ್ವಪ್ನಗಳ ವ್ಯಾಖ್ಯಾನದ ಬಗ್ಗೆ ಅರಿವುಳ್ಳವರಲ್ಲ. وقال الذي نجا منهما وادكر بعد أمة أنا أنبئكم بتأويله فأرسلون. ಅವರಿಬ್ಬರ ಅಂದರೆ ಯೂಸುಫ್ರೊಂದಿಗೆ ಸೆರೆಮನೆಯಲ್ಲಿದ್ದ ಇಬ್ಬರ ಪೈಕಿ ಪಾರಾದವನು ಒಂದು ದೀರ್ಘ ಕಾಲಾವಧಿಯ ಬಳಿಕ ಯೂಸುಫ್ರನ್ನು ಸ್ಮರಿಸಿ ಹೇಳಿದನು, ಅದರ ವ್ಯಾಖ್ಯಾನದ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡುವೆನು, ನೀವು ಅದಕ್ಕೋಸ್ಕರ ನನ್ನನ್ನು ಕಳುಹಿಸಿರಿ. ಯೂಸುಫ್ ಅಯ್ಯುಹ الصديق أفتنا في 7 بقرات سمان يأكلهن 7 عجاف و7 سنبلات خضر وأخر يابسات لعلي أرجع إلى الناس لعلهم يعلمون. ಅವನು ಯೂಸುಫ್ರ ಬಳಿಗೆ ಬಂದು ಹೇಳಿದನು, ಓ ಸತ್ಯಸಂಧರಾದ ಯೂಸುಫ್ರವರೇ, ಕೊಬ್ಬಿದ 7 ಹಸುಗಳನ್ನು ಕೃಷಕಾಯದ 7 ಹಸುಗಳು ತಿನ್ನುವುದರ ಬಗ್ಗೆ ಮತ್ತು 7 ಹಸಿರು ಪೈರುಗಳು ಹಾಗೂ 7 ಒಣಗಿದ ಪೈರುಗಳ ಬಗ್ಗೆ ತಾವು ನಮಗೆ ವಿಧಿಯನ್ನು ತಿಳಿಸಿಕೊಡಿರಿ. ಜನರು ಅರಿತುಕೊಳ್ಳುವ ಸಲುವಾಗಿ ಆ ಮಾಹಿತಿಯೊಂದಿಗೆ ನಾನು ಅವರ ಬಳಿಗೆ ಮರಳುವೆನು. قال تزرعون 7 سنين دأبا فما حصدتم فذروه في سنبله إلا قليلا مما تأكلون. ಯೂಸುಫ್ ಹೇಳಿದರು, ನೀವು 7 ವರ್ಷಗಳ ಕಾಲ ನಿರಂತರವಾಗಿ ಕೃಷಿ ಮಾಡುವಿರಿ. ತರುವಾಯ ನೀವು ಕಟಾವು ಮಾಡಿರುವುದರಲ್ಲಿ ನೀವು ತಿನ್ನುವುದಕ್ಕಾಗಿ ಸ್ವಲ್ಪ ಉಳಿಸಿ ಉಳಿದವುಗಳನ್ನು ಅದರ ಪೈರಿನಲ್ಲೇ ಬಿಟ್ಟು ಬಿಡಿರಿ. ثم
يأتي من بعد ذلك 7 شداد يأكلن ما قدمتم لهن إلا قليلا مما تحصنون. ತರುವಾಯ ಅದರ ಬಳಿಕ ಕಠಿಣವಾದ 7 ವರ್ಷಗಳು ಬರುವು. ಅವು ಅಂದರೆ ಆ 7 ವರ್ಷಗಳು ನೀವು ಪೂರ್ವಭಾವಿಯಾಗಿ ತೆಗೆದಿಟ್ಟಿರುವ ಎಲ್ಲವನ್ನೂ ತಿಂದು ಮುಗಿಸು, ನೀವು ಜೋಪಾನವಾಗಿಟ್ಟಿರುವ ಕೆಲವನ್ನು ಹೊರತು. ثم يأتي من بعد ذلك عام فيه يغاث الناس وفيه يعصرون. ತರುವಾಯ ಅದರ ಬಳಿಕ 1 ವರ್ಷವು ಬರುವುದು, ಅದರಲ್ಲಿ ಜನರಿಗೆ ಸಮೃದ್ಧಿ ನೀಡಲಾಗುವುದು, ಅದರಲ್ಲಿ ಅವರು ಮದ್ಯ ಮತ್ತಿತರ ವಸ್ತುಗಳನ್ನು ಹಿಂಡಿ ತೆಗೆಯುವರು. وقال الملك ائتوني به فلما جاءه الرسول قال ارجع إلى ربك فاسأله ما بال النسوة اللاتي قطعن أيديهن إن ربي بكيدهن عليم. ಅರಸನು ಹೇಳಿದನು, ನೀವು ಅವರನ್ನು ಅಂದರೆ ಯೂಸುಫ್ರನ್ನು ನನ್ನ ಬಳಿಗೆ ಕರೆತನ್ನಿರಿ. ತನ್ನ ಬಳಿಗೆ ದೂತನು ಬಂದಾಗ ಅವರು ಹೇಳಿದರು, ತಾವು ತಮ್ಮ ಯಜಮಾನನ ಬಳಿಗೆ ಮರಳಿ ತಮ್ಮ ಕೈಗಳನ್ನು ಕತ್ತರಿಸಿದ ಆ ಸ್ತ್ರೀಯರ ನಿಲುವೇನೆಂದು ಅವರೊಂದಿಗೆ ಕೇಳಿರಿ. ಖಂಡಿತವಾಗಿಯೂ ನನ್ನ ರಬ್ ಅಂದರೆ ನನ್ನ ಪರಿಪಾಲಕ ಅವರ ಸಂಚಿನ ಬಗ್ಗೆ ಚೆನ್ನಾಗಿ ಅರಿವುಳ್ಳವನಾಗಿರುವನು. قال ما خطبكن إذ راوتن يوسف عن نفسه قلنا حاش لله ما علمنا عليه من سوء قالت امرأة العزيز الآن حصحص الحق أنا راودته عن نفسه وإنه لمن الصادقين. ಅರಸನು ಆ ಸ್ತ್ರೀಯರನ್ನು ಕರೆಸಿ ಕೇಳಿದನು, ನೀವು ಯೂಸುಫ್ರನ್ನು ವಶೀಕರಿಸಲು ಯತ್ನಿಸಿದಾಗ ನಿಮ್ಮ ಸ್ಥಿತಿ ಏನಾಗಿತ್ತು? ಅವರು ಹೇಳಿದರು, ಅಲ್ಲಾಹು ಪರಮ ಪಾವನನು, ಅವರ ಬಗ್ಗೆ ಕೆಡುಕಾಗಿರುವ ಏನನ್ನೂ ನಾವು ಅರಿತಿಲ್ಲ. ಅರಸನ ಪತ್ನಿ ಹೇಳಿದಳು, ಈಗ ಸತ್ಯವು ಬಹಿರಂಗವಾಗಿದೆ, ಅವರನ್ನು ವಶೀಕರಿಸಲು ಯತ್ನಿಸಿದವಳು ನಾನೇ ಆಗಿದ್ದೆನು. ಖಂಡಿತವಾಗಿಯೂ ಅವರು ಸತ್ಯಸಂಧರಲ್ಲಿ ಸೇರಿದವರಾಗಿರುವರು. ذلك ليعلم أني لم أخنه بالغيب وأن الله لا يهدي كيد الخائنين. ಅದು ಅಂದರೆ ನಾನು ಹೀಗೆ ಹೇಳುತ್ತಿರುವುದು ಯಾಕೆಂದರೆ ಅವರ ಅನುಪಸ್ಥಿತಿಯಲ್ಲಿ ನಾನು ಅವರನ್ನು ವಂಚಿಸಿಲ್ಲವೆಂದು ಅವರು ಅರಿಯುವ ಸಲುವಾಗಿಯೂ ಮತ್ತು ವಂಚಕರ ತಂತ್ರವನ್ನು ಅಲ್ಲಾಹು ಖಂಡಿತವಾಗಿಯೂ ಗುರಿಮುಟ್ಟಿಸಲಾರನು ಎಂಬುದರಿಂದಲೂ ಆಗಿದೆ. ವಮಾ ಉಬರ್ರಿಉ ನಫ್ಸಿ ಇನ್ನನ್ ನಫ್ಸ ಲಅಮ್ಮಾರತುನ್ ಬಿಸ್ಸೂಇ ಇಲ್ಲಾ ಮಾ ರಹಿಮ ರಬ್ಬಿ ಇನ್ನ ರಬ್ಬಿ ಗಫೂರುರ್ ರಹೀಮ್. ನಾನು ನನ್ನ ಮನಸ್ಸನ್ನು ಪಾಪದಿಂದ ವಿಮುಕ್ತಗೊಳಿಸಲಾರೆನು. ಖಂಡಿತವಾಗಿಯೂ ಮನಸ್ಸು ದುಷ್ಕರ್ಮವನ್ನು ಪ್ರೇರೇಪಿಸುತ್ತಲೇ ಇರುವಂತದ್ದಾಗಿದೆ. ನನ್ನ ರಬ್ಬಿನ ಅಂದರೆ ನನ್ನ ಪರಿಪಾಲಕನ ಕರುಣೆಗೆ ಪಾತ್ರವಾದ ಮನಸ್ಸಿನ ಹೊರತು ಖಂಡಿತವಾಗಿಯೂ ನನ್ನ ರಬ್ ಅಂದರೆ ನನ್ನ ಪರಿಪಾಲಕ ಅತ್ಯಧಿಕ ಕ್ಷಮಿಸುವವನು ಅಪಾರ ಕರುಣೆಯುಳ್ಳವನು ಆಗಿರುವನು. وقال الملك ائتوني به أستخلصه لنفسي فلما كلمه قال إنك اليوم لدينا مكين أمين. ಅರಸನು ಹೇಳಿದನು, ನೀವು ಅವರನ್ನು ನನ್ನ ಬಳಿಗೆ ಕರೆತನ್ನಿರಿ, ನಾನು ಅವರನ್ನು ನನ್ನ ಆಪ್ತ ವ್ಯಕ್ತಿಯಾಗಿ ಮಾಡಿಕೊಳ್ಳುವೆನು. ತರುವಾಯ ಅವರೊಂದಿಗೆ ಮಾತನಾಡಿದಾಗ ಅರಸನು ಹೇಳಿದನು, ಖಂಡಿತವಾಗಿಯೂ ತಾವು ಇಂದು ನಮ್ಮ ಬಳಿ ಪದವಿಯುಳ್ಳವರು
ಪ್ರಾಮಾಣಿಕರೂ ಆಗಿರುವಿರಿ. قال اجعلني على خزائن الأرض إني حفيظ عليم. ಅವರು ಅಂದರೆ ಯೂಸುಫ್ ಹೇಳಿದರು, ತಾವು ನನಗೆ ಭೂಮಿಯ ಖಜಾನೆಗಳ ಅಧಿಕಾರವನ್ನು ನೀಡಿರಿ, ಖಂಡಿತವಾಗಿಯೂ ನಾನು ಸಂಪೂರ್ಣ ಜ್ಞಾನವಿರುವ ಒಬ್ಬ ಕಾವಲುಗಾರನಾಗಿರುವೆನು. وكذلك مكنا ليوسف في الأرض يتبوأ منها حيث يشاء نصيب برحمتنا من نشاء ولا نضيع أجر المحسنين. ಹೀಗೆ ನಾವು ಯೂಸುಫರಿಗೆ ಭೂಮಿಯಲ್ಲಿ ಅವರು ಇಚ್ಛಿಸುವ ಕಡೆ ವಾಸಿಸುವ ರೀತಿಯಲ್ಲಿ ಅಧಿಕಾರವನ್ನು ನೀಡಿದೆವು. ನಾವಿಚ್ಛಿಸುವವರಿಗೆ ನಾವು ನಮ್ಮ ಕಾರುಣ್ಯವನ್ನು ನೀಡುವೆವು. ಸತ್ಕರ್ಮವೆಸಗುವವರ ಪ್ರತಿಫಲವನ್ನು ನಾವು ವ್ಯರ್ಥಗೊಳಿಸಲಾರೆವು. وَلَأَجْرُ الْآخِرَةِ خَيْرٌ لِلَّذِينَ آمَنُوا وَكَانُوا يَتَّقُونَ. ವಿಶ್ವಾಸವಿಟ್ಟವರಿಗೆ ಮತ್ತು ಭಯಭಕ್ತಿ ಪಾಲಿಸುವವರಿಗೆ ಪರಲೋಕದ ಪ್ರತಿಫಲವು ಅತ್ಯುತ್ತಮವಾಗಿದೆ. وَجَاءَ إِخْوَةُ يُوسُفَ فَدَخَلُوا عَلَيْهِ فَعَرَفَهُمْ وَهُمْ لَهُ مُنْكِرُونَ. ಯೂಸುಫ್ರ ಸಹೋದರರು ಬಂದು ಅವರ ಬಳಿಗೆ ಪ್ರವೇಶಿಸಿದರು. ಯೂಸುಫ್ ಅವರನ್ನು ಗುರುತಿಸಿದರು, ಆದರೆ ಅವರು ಯೂಸುಫ್ರನ್ನು ಗುರುತಿಸಲಿಲ್ಲ. وَلَمَّا جَهَّزَهُم بِجَهَازِهِمْ قَالَ ائْتُونِي بِأَخٍ لَّكُم مِّنْ أَبِيكُمْ أَلَا تَرَوْنَ أَنِّي أُوفِي الْكَيْلَ وَأَنَا خَيْرُ الْمُنزِلِينَ. ಅವರಿಗೆ ಬೇಕಾದ ಸಾಮಗ್ರಿಗಳನ್ನು ಅವರು ಸಿದ್ಧಪಡಿಸಿಕೊಟ್ಟಾಗ ಅವರು ಅಂದರೆ ಯೂಸುಫ್ ಹೇಳಿದರು, ನಿಮ್ಮ ತಂದೆಗೆ ಸೇರಿರುವ ನಿಮ್ಮ ಸಹೋದರನನ್ನು ನನ್ನ ಬಳಿಗೆ ಕರೆತನ್ನಿರಿ. ನಾನು ಅಳತೆಯನ್ನು ಪೂರ್ಣವಾಗಿ ನೀಡುವವನು, ಅತ್ಯುತ್ತಮವಾದ ಆತಿಥ್ಯವನ್ನು ನೀಡುವವನು ಆಗಿರುವೆನೆಂದು ನೀವು ಕಾಣುತ್ತಿಲ್ಲವೇ? فَإِن لَّمْ تَأْتُونِي بِهِ فَلَا كَيْلَ لَكُمْ عِندِي وَلَا تَقْرَبُونَ. ನೀವು ಅವನನ್ನು ನನ್ನ ಬಳಿಗೆ ಕರೆತರದಿದ್ದರೆ ಇನ್ನು ಮುಂದೆ ನಿಮಗೆ ನನ್ನ ವತಿಯಿಂದ ಅಳೆದು ನೀಡಲಾಗುವುದಿಲ್ಲ ಮತ್ತು ನೀವು ನನ್ನ ಬಳಿಗೆ ಬರಬೇಕಾಗಿಯೂ ಇಲ್ಲ. قالوا سنراود عنه أباه وإنا لفاعلون. ಅವರು ಹೇಳಿದರು, ಅವನ ವಿಷಯದಲ್ಲಿ ನಾವು ಅವನ ತಂದೆಯ ಮನವೊಲಿಸಲು ಪ್ರಯತ್ನಿಸುವೆವು, ಖಂಡಿತವಾಗಿಯೂ ನಾವದನ್ನು ಮಾಡುವೆವು. وقال لفتيانه جعلوا بضاعتهم في رحالهم لعلهم يعرفونها إذا انقلبوا إلى أهلهم لعلهم يرجعون. ಅವರು ಅಂದರೆ ಯೂಸುಫ್ ತಮ್ಮ ಆಳುಗಳೊಂದಿಗೆ ಹೇಳಿದರು, ಅವರು ತಂದಿರುವ ಸಾಮಗ್ರಿಗಳನ್ನು ನೀವು ಅವರ ಗಂಟು ಮೂಟೆಗಳಲ್ಲಿಯೇ ಇಟ್ಟು ಬಿಡಿರಿ. ಅವರು ತಮ್ಮ ಕುಟುಂಬದ ಬಳಿಗೆ ಅದನ್ನು ಅರಿತುಕೊಳ್ಳುವರು. ಒಂದು ವೇಳೆ ಅವರು ಮರಳಿ ಬರಲೂಬಹುದು. فلما رجعوا إلى أبيهم قالوا يا أبانا منع منا الكيل فأرسل معنا أخانا نكتل وإنا له لحافظون. ತರುವಾಯ ಅವರು ತಮ್ಮ ತಂದೆಯ ಬಳಿಗೆ ಮರಳಿದಾಗ ಅವರು ಹೇಳಿದರು, ಓ ನಮ್ಮ ತಂದೆಯವರೇ, ನಮಗೆ ಅಳೆದು ಕೊಡುವುದನ್ನು ತಡೆಹಿಡಿಯಲಾಗಿದೆ. ಆದ್ದರಿಂದ ತಾವು ನಮ್ಮ ಜೊತೆಗೆ ನಮ್ಮ ಸಹೋದರನನ್ನು ಕಳುಹಿಸಿಕೊಡಿರಿ, ಆಗ ನಮಗೆ ಅಳೆದು ಕೊಡಲಾಗುವುದು. ಖಂಡಿತವಾಗಿಯೂ ನಾವು ಅವನನ್ನು ಕಾಪಾಡಿಕೊಳ್ಳುವೆವು. قال هل آمنكم عليه إلا كما أمنتكم على أخيه من قبل فالله خير حافظا وهو أرحم الراحمين. ಅವರು ಅಂದರೆ ತಂದೆ ಹೇಳಿದರು,
ಮುಂಚೆ ಅವನ ಸಹೋದರನ ವಿಷಯದಲ್ಲಿ ನಾನು ನಿಮ್ಮನ್ನು ನಂಬಿದಂತೆಯೇ ವಿನಾ ಇವನ ವಿಷಯದಲ್ಲಿ ನನಗೆ ನಿಮ್ಮನ್ನು ನಂಬಲಾದೀತೆ. ಆದರೆ ಉತ್ತಮವಾಗಿ ಕಾಪಾಡುವವನು ಅಲ್ಲಾಹುವಾಗಿರುವನು, ಅವನು ಕರುಣೆಯುಳ್ಳವರಲ್ಲೇ ಅತ್ಯಧಿಕ ಕರುಣೆಯುಳ್ಳವನಾಗಿರುವನು. ವಲಮ್ಮಾ ಫತಹೂ ಮತಾಅಹುಂ ವಜದೂ ಬಿದಾಅತಹುಂ ರುದ್ದತ್ ಇಲೈಹಿಂ قالوا يا أبانا ما نبغي هذه بضاعتنا ردت إلينا ونمير أهلنا ونحفظ أخانا ونزداد كيل بعير ذلك كيل يسير. ಅವರು ತಮ್ಮ ಗಂಟು ಮೂಟೆಗಳನ್ನು ಬಿಚ್ಚಿದಾಗ ತಮ್ಮ ಸರಕುಗಳನ್ನು ತಮಗೆ ಮರಳಿಸಲಾಗಿರುವುದಾಗಿ ಕಂಡರು. ಅವರು ಹೇಳಿದರು, ಓ ನಮ್ಮ ತಂದೆಯವರೇ, ನಮಗೆ ಇನ್ನೇನು ಬೇಕು? ಇಗೋ ನಮ್ಮ ಸರಕುಗಳನ್ನು ನಮಗೆ ಮರಳಿಸಲಾಗಿದೆ. ಆದರೂ ನಾವು ನಮ್ಮ ಕುಟುಂಬಕ್ಕೆ ಆಹಾರವನ್ನು ತರುವೆವು ಮತ್ತು ನಮ್ಮ ಸಹೋದರನನ್ನು ಕಾಪಾಡಿಕೊಳ್ಳುವೆವು. ಒಂದು ಒಂಟೆಯು ಹೊರುವ ತೂಕವು ನಮಗೆ ಹೆಚ್ಚುವರಿಯಾಗಿ ಸಿಗುವುದು, ಅದೊಂದು ಕಡಿಮೆ ಪ್ರಮಾಣದ ಅಳತೆಯಾಗಿದೆ. قال لن أرسله معكم حتى تؤتون موثقا من الله لتأتونني به إلا أن يحاط بكم فلما آتوه موثقهم قال الله على ما نقول وكيل. ಅವರು ಅಂದರೆ ತಂದೆ ಹೇಳಿದರು, ನೀವು ಅವನನ್ನು ಖಂಡಿತವಾಗಿಯೂ ನನ್ನ ಬಳಿಗೆ ಕರೆತರುವಿರಿ ಎಂದು ಅಲ್ಲಾಹುವಿನ ಹೆಸರಲ್ಲಿ ನೀವು ಖಾತ್ರಿ ನೀಡುವವರೆಗೆ ಅವನನ್ನು ನಿಮ್ಮ ಜೊತೆಗೆ ನಾನೆಂದೂ ಕಳುಹಿಸಿಕೊಡಲಾರೆನು. ಆದರೆ ನೀವು ಅಪಾಯಗಳಿಂದ ಆವರಿಸಲ್ಪಡುವ ಹೊರತು. ಕೊನೆಗೆ ಅವರಿಗೆ ಖಾತ್ರಿ ನೀಡಿದಾಗ ಅವರು ಅಂದರೆ ತಂದೆ ಹೇಳಿದರು, ನಾವು ಹೇಳುತ್ತಿರುವುದರ ಮೇಲ್ನೋಟ ವಹಿಸುವವನು ಅಲ್ಲಾಹುವಾಗಿರುವನು. وقال يا بني لا تدخلوا من باب واحد وادخلوا من أبواب متفرقة وما أغني عنكم من الله من شيء إن الحكم إلا لله عليه توكلت وعليه فليتوكل المتوكلون. ಅವರು ಅಂದರೆ ತಂದೆ ಹೇಳಿದರು, ಓ ನನ್ನ ಮಕ್ಕಳೇ, ನೀವು ಒಂದೇ ಬಾಗಿಲಿನ ಮೂಲಕ ಪ್ರವೇಶಿಸದೆ ಬೇರೆ ಬೇರೆ ಬಾಗಿಲುಗಳ ಮೂಲಕ ಪ್ರವೇಶಿಸಿರಿ. ಅಲ್ಲಾಹು ವಿಧಿಸಿದ ಏನನ್ನು ನಿಮ್ಮಿಂದ ದೂರೀಕರಿಸಲು ನನ್ನಿಂದಾಗದು. ವಿಧಿ ನೀಡುವ ಅಧಿಕಾರವು ಅಲ್ಲಾಹುವಿಗೆ ಮಾತ್ರವಾಗಿದೆ. ನಾನು ಅವನ ಮೇಲೆ ಭರವಸೆ ಇಟ್ಟಿರುವೆನು. ಭರವಸೆ ಇಡುವವರು ಅವನ ಮೇಲೆಯೇ ಭರವಸೆ ಇಡಲಿ. ولما دخلوا من حيث أمرهم أبوهم ما كان يغني عنهم من الله من شيء إلا حاجة في نفس يعقوب قضاها وإنه لذو علم لما علمناه ولكن أكثر الناس لا يعلمون. ಅವರ ತಂದೆಯು ಅವರೊಂದಿಗೆ ಆದೇಶಿಸಿದ ರೀತಿಯಲ್ಲೇ ಅವರು ಪ್ರವೇಶಿಸಿದಾಗ ಅಲ್ಲಾಹು ವಿಧಿಸಿದ ಏನನ್ನೂ ತಡೆಯಲು ಅವರಿಂದ ಸಾಧ್ಯವಾಗಲಿಲ್ಲ. ಯಾಕೂಬ್ ತಮ್ಮ ಮನಸ್ಸಿನಲ್ಲಿದ್ದ ಆಸೆಯೊಂದನ್ನು ಈಡೇರಿಸಿದರು ಎಂಬುದರ ಹೊರತು ನಾವು ಅವರಿಗೆ ಕಲಿಸಿಕೊಟ್ಟಿರುವ ನಿಮಿತ್ತ ಖಂಡಿತವಾಗಿಯೂ ಅವರು ಅರಿವುಳ್ಳವರೇ ಆಗಿರುವರು. ಆದರೆ ಜನರಲ್ಲಿ ಹೆಚ್ಚಿನವರು ಅರಿತುಕೊಳ್ಳುವುದಿಲ್ಲ. ولما دخلوا على يوسف آوى إليه أخاه قال إني أنا أخوك فلا تبتئس بما كانوا يعملون. ಅವರು ಯೂಸುಫ್ರ ಬಳಿಗೆ ಪ್ರವೇಶಿಸಿದಾಗ ಅವರು ತಮ್ಮ ಸಹೋದರನನ್ನು ತಮ್ಮೆಡೆಗೆ ಸೆಳೆದುಕೊಂಡರು.
ತರುವಾಯ ಅವರು ಹೇಳಿದರು, ಖಂಡಿತವಾಗಿಯೂ ನಾನು ನಿನ್ನ ಸಹೋದರನಾಗಿರುವೆನು. ಆದ್ದರಿಂದ ಅವರು ಅಂದರೆ ಹಿರಿಯ ಸಹೋದರರು ಮಾಡುತ್ತಿರುವುದರ ಬಗ್ಗೆ ನೀನು ದುಃಖಿಸದಿರು. فلما جهزهم بجهازهم جعل السقاية في رحل أخيه ثم أذن مؤذن أيتها العير إنكم لسارقون. ತರುವಾಯ ಅವರ ಪಾಲಿನ ಸಾಮಗ್ರಿಗಳನ್ನು ಅವರು ಸಿದ್ಧಪಡಿಸಿಕೊಡುವಾಗ ಅವರು ಅಂದರೆ ಯೂಸುಫ್ ಪಾನಪಾತ್ರೆಯನ್ನು ತಮ್ಮ ಸಹೋದರನ ಗಂಟು ಮೂಟೆಯಲ್ಲಿಟ್ಟರು. ತರುವಾಯ ಉದ್ಘೋಷಕನು ಘೋಷಿಸಿದನು, ಓ ಯಾತ್ರಿಕ ತಂಡದವರೇ, ಖಂಡಿತವಾಗಿಯೂ ನೀವು ಕಳ್ಳರಾಗಿರುವಿರಿ. قالوا وأقبلوا عليهم ماذا تفقدون. ಅವರು ಅಂದರೆ ಯಾತ್ರಿಕ ತಂಡದವರು ಅವರೆಡೆಗೆ ತಿರುಗಿ ಕೇಳಿದರು, ನೀವು ಏನನ್ನು ಕಳಕೊಂಡಿರುವಿರಿ? قالوا نفقد صواع الملك ولمن جاء به حمل بعير وأنا به زعيم. ಅವರು ಹೇಳಿದರು, ನಾವು ಅರಸನ ಅಳತೆ ಪಾತ್ರೆಯನ್ನು ಕಳೆದುಕೊಂಡಿರುವೆವು. ಅದನ್ನು ತಂದುಕೊಡುವವನಿಗೆ ಒಂದು ಒಂಟೆಯು ಹೊರುವಷ್ಟು ತೂಕದ ಧಾನ್ಯವನ್ನು ನೀಡಲಾಗುವುದು. ಅದರ ಹೊಣೆಯನ್ನು ನಾನು ವಹಿಸಿಕೊಂಡಿರುವೆನು. قالوا تالله لقد علمتم ما جئنا لنفسد في الأرض وما كنا سارقين. ಅವರು ಹೇಳಿದರು, ಅಲ್ಲಾಹುವಿನ ಮೇಲಾಣೆ, ನಾವು ಭೂಮಿಯಲ್ಲಿ ಕ್ಷೋಭೆಯನ್ನುಂಟು ಮಾಡಲು ಬಂದವರಲ್ಲವೆಂದು ನೀವು ಅರಿತಿರುವಿರಿ, ನಾವು ಕಳ್ಳರೂ ಅಲ್ಲ. قالوا فما جزاؤه إن كنتم كاذبين. ಅವರು ಕೇಳಿದರು, ನೀವು ಸುಳ್ಳು ನುಡಿಯುವವರಾಗಿದ್ದರೆ ಅದಕ್ಕೆ ಯಾವ ಶಿಕ್ಷೆಯನ್ನು ನೀಡಬೇಕು? قالوا جزاؤه من وجد في رحله فهو جزاؤه كذلك نجزي الظالمين. ಅವರು ಹೇಳಿದರು, ಅದಕ್ಕಿರುವ ಶಿಕ್ಷೆ ಏನೆಂದರೆ, ಯಾರ ಗಂಟು ಮೂಟೆಯಲ್ಲಿ ಅದು ಪತ್ತೆಯಾಗುವುದೋ ಅವನನ್ನು ಹಿಡಿದಿಡುವುದು ಅದಕ್ಕಿರುವ ಶಿಕ್ಷೆಯಾಗಿದೆ. ಅಕ್ರಮಿಗಳಿಗೆ ನಾವು ಹೀಗೆ ಶಿಕ್ಷೆಯನ್ನು ನೀಡುವೆವು. فبدأ بأوعيتهم قبل وعاء أخيه ثم استخرجها من وعاء أخيه كذلك كدنا ليوسف ما كان ليأخذ أخاه في دين الملك إلا أن يشاء الله نرفع درجات من نشاء وفوق كل ذي علم عليم. ತರುವಾಯ ಅವರು ತಮ್ಮ ಸಹೋದರನ ಗಂಟು ಮೂಟೆಗಳಿಗಿಂತ ಮುಂಚಿತವಾಗಿ ಅವರ ಗಂಟು ಮೂಟೆಗಳಿಂದಲೇ ತಪಾಸಣೆಯನ್ನು ಆರಂಭಿಸಿದರು. ತರುವಾಯ ತಮ್ಮ ಸಹೋದರನ ಮೂಟೆಯಿಂದ ಅವರು ಅದನ್ನು ಹೊರತೆಗೆದರು. ಹೀಗೆ ನಾವು ಯೂಸುಫ್ರಿಗಾಗಿ ತಂತ್ರ ಹೂಡಿದೆವು. ಅಲ್ಲಾಹು ಇಚ್ಛಿಸುವ ಹೊರತು ಅರಸನ ಕಾನೂನಿನ ಪ್ರಕಾರ ತಮ್ಮ ಸಹೋದರನನ್ನು ತಮ್ಮ ಬಳಿ ಹಿಡಿದಿಟ್ಟುಕೊಳ್ಳಲು ಅವರಿಗೆ ಸಾಧ್ಯವಾಗುತ್ತಿರಲಿಲ್ಲ. ನಾವಿಚ್ಛಿಸುವವರನ್ನು ನಾವು ಹಲವು ಪದವಿಗಳಿಗೆ ಏರಿಸುವೆವು. ಜ್ಞಾನವುಳ್ಳವರೆಲ್ಲರ ಮೇಲೊಬ್ಬ ಪರಮಜ್ಞಾನಿ ಇರುವನು. قالوا إن يسرق فقد سرق أخ له من قبل فأسرها يوسف في نفسه ولم يبدها لهم قال أنتم شر مكانا والله أعلم بما تصفون. ಅವರು ಅಂದರೆ ಸಹೋದರರು ಹೇಳಿದರು, ಈತ ಕಳ್ಳತನ ಮಾಡಿದ್ದರೆ ಅದರಲ್ಲಿ ಅಚ್ಚರಿಯಿಲ್ಲ. ಮುಂಚೆ ಈತನ ಸಹೋದರನು ಕಳ್ಳತನ ಮಾಡಿರುವನು.
ಆದರೆ ಯೂಸುಫ್ ಅದನ್ನು ತಮ್ಮ ಮನಸ್ಸಿನಲ್ಲಿ ಗುಟ್ಟಾಗಿಟ್ಟರು. ಅವರು ಅದನ್ನು ಅಂದರೆ ಅದರ ಪ್ರತಿಕ್ರಿಯೆಯನ್ನು ಅವರಿಗೆ ಬಹಿರಂಗಪಡಿಸಲಿಲ್ಲ. ಅವರು ಸ್ವಗತವಾಗಿ ಹೇಳಿದರು, ನೀವು ನಿಕೃಷ್ಟ ನಿಲುವನ್ನು ಹೊಂದಿದವರಾಗಿರುವಿರಿ. ನೀವು ಹೆಣೆಯುತ್ತಿರುವುದರ ಬಗ್ಗೆ ಅಲ್ಲಾಹು ಚೆನ್ನಾಗಿ ಅರಿತಿರುವನು. قالوا يا أيها العزيز إن له أبا شيخا كبيرا فخذ أحدنا مكانه إنا نراك من المحسنين. ಅವರು ಹೇಳಿದರು, ಓ ದೊರೆ, ಈತನಿಗೆ ವಯೋವೃದ್ಧರಾದ ಒಬ್ಬ ತಂದೆ ಇರುವರು. ಆದ್ದರಿಂದ ಈತನ ಸ್ಥಾನದಲ್ಲಿ ನಮ್ಮಲ್ಲೊಬ್ಬನನ್ನು ಹಿಡಿದಿಟ್ಟುಕೊಳ್ಳಿರಿ. ಖಂಡಿತವಾಗಿಯೂ ತಮ್ಮನ್ನು ನಾವು ಸಾತ್ವಿಕರಲ್ಲಿ ಸೇರಿದವರಾಗಿ ಕಾಣುತ್ತಿರುವೆವು. قال معاذ الله أن نأخذ إلا من وجدنا متاعنا عنده إنا إذا لظالمون. ಅವರು ಅಂದರೆ ಯೂಸುಫ್ ಹೇಳಿದರು, ಅಲ್ಲಾಹು ಕಾಪಾಡಲಿ, ನಾವು ನಮ್ಮ ವಸ್ತುವನ್ನು ಯಾರ ಬಳಿ ಪತ್ತೆ ಮಾಡಿರುವೆವೋ ಅವನನ್ನಲ್ಲದೆ ಬೇರೊಬ್ಬನನ್ನು ನಾವು ಹಿಡಿದಿಟ್ಟುಕೊಳ್ಳುವುದೇ? ಹಾಗೆ ಮಾಡಿದರೆ ಖಂಡಿತವಾಗಿಯೂ ನಾವು ಅಕ್ರಮಿಗಳಾಗುವೆವು. فلما استيئسوا منه خلصوا نجيا قال كبيرهم ألم تعلموا أن أباكم قد أخذ عليكم موثقا من الله ومن قبل ما فرطتم في يوسف فلن أبرح الأرض حتى يأذن لي أبي أو يحكم الله لي وهو خير الحاكمين. ಕೊನೆಗೆ ಅವರು ಅವನ ಅಂದರೆ ಸಹೋದರನ ಬಗ್ಗೆ ನಿರಾಶರಾದಾಗ ಏಕಾಂತ ಸ್ಥಳಕ್ಕೆ ತೆರಳಿ ಸಮಾಲೋಚನೆ ಮಾಡಿದರು. ಅವರ ಪೈಕಿ ಹಿರಿಯವನು ಹೇಳಿದನು, ನಿಮ್ಮ ತಂದೆ ಅಲ್ಲಾಹುವಿನ ಹೆಸರಿನಲ್ಲಿ ನಿಮ್ಮಿಂದ ಖಾತ್ರಿ ಪಡೆದಿರುವರು ಮತ್ತು ಯೂಸುಫ್ರ ವಿಷಯದಲ್ಲಿ ಹಿಂದೆ ನೀವು ಲೋಪವೆಸಗಿರುವಿರಿ ಎಂದು ನೀವು ಅರಿತಿಲ್ಲವೇ? ಆದ್ದರಿಂದ ನನ್ನ ತಂದೆ ನನಗೆ ಅನುಮತಿ ನೀಡುವ ತನಕ ಅಥವಾ ಅಲ್ಲಾಹು ನನಗೆ ವಿಧಿ ತೀರ್ಪು ನೀಡುವ ತನಕ ನಾನೆಂದೂ ಈ ದೇಶವನ್ನು ಬಿಟ್ಟು ಕದಲಲಾರೆನು. ವಿಧಿ ನೀಡುವವರಲ್ಲಿ ಅವನು ಅತ್ಯುತ್ತಮನಾಗಿರುವನು. ಇರ್ಜಿಊ ಇಲಾ ಅಬೀಕುಂ ಫಕೂಲೂ ಯಾ ಅಬಾನಾ ಇನ್ನ ಇಬ್ನಕ ಸರಕ ವಮಾ ಶಹಿದ್ನಾ ಇಲ್ಲಾ ಬಿಮಾ ಅಲಿಮ್ನಾ ವಮಾ ಕುನ್ನಾ ಲಿಲ್ ಗೈಬಿ ಹಾಫಿಜೀನ್. ನೀವು ನಿಮ್ಮ ತಂದೆಯ ಬಳಿಗೆ ಮರಳಿ ಹೇಳಿರಿ, ಓ ನಮ್ಮ ತಂದೆಯವರೇ, ಖಂಡಿತವಾಗಿಯೂ ನಿಮ್ಮ ಮಗನು ಕಳ್ಳತನ ಮಾಡಿರುವನು. ನಾವು ಅರಿತಿರುವ ಆಧಾರದಲ್ಲೇ ವಿನ ನಾವು ಸಾಕ್ಷ್ಯ ವಹಿಸಿಲ್ಲ. ಅಗೋಚರವಾಗಿರುವುದನ್ನು ಅರಿಯಲು ನಮ್ಮಿಂದ ಸಾಧ್ಯವಿಲ್ಲ. ವಸ್ಅಲಿಲ್ ಕರ್ಯತಲ್ಲತೀ ಕುನ್ನಾ ಫೀಹಾ ವಲ್ഈರಲ್ಲತೀ ಅಕ್ಬಲ್ನಾ ಫೀಹಾ ವಇನ್ನಾ ಲಸಾದಿಕೂನ್. ನಾವು ಯಾವ ದೇಶಕ್ಕೆ ಹೋಗಿದ್ದೆವೋ ಅವರೊಂದಿಗೂ ನಾವು ಜೊತೆಯಾಗಿ ಯಾತ್ರೆ ಮಾಡಿದ ಯಾತ್ರಿಕ ತಂಡದವರೊಂದಿಗೂ ವಿಚಾರಿಸಿರಿ. ಖಂಡಿತವಾಗಿಯೂ ನಾವು ಸತ್ಯವನ್ನೇ ನುಡಿಯುವವರಾಗಿರುವೆವು. قال بل سولت لكم أنفسكم أمرا فصبر جميل عسى الله أن يأتيني بهم جميعا إنه هو العليم الحكيم. ಅವರು ಅಂದರೆ ತಂದೆ ಹೇಳಿದರು, ಅಲ್ಲ, ನಿಮ್ಮ ಮನಸ್ಸು ನಿಮಗೆ ಯಾವುದೋ ಒಂದು ವಿಷಯವನ್ನು ಆಕರ್ಷಣೀಯವಾಗಿ ತೋರಿಸಿದೆ. ಆದ್ದರಿಂದ ಉತ್ತಮವಾಗಿ ತಾಳ್ಮೆ ವಹಿಸುವುದೇ ಸರಿ. ಅವರೆಲ್ಲರನ್ನೂ ಅಲ್ಲಾಹು ನನ್ನ ಬಳಿಗೆ ತರಲೂಬಹುದು. ಖಂಡಿತವಾಗಿಯೂ ಅವನು ಎಲ್ಲವನ್ನು ಅರಿಯುವವನು
ಯುಕ್ತಿಪೂರ್ಣನೂ ಆಗಿರುವನು. وتولى عنهم وقال يا أسفا على يوسف وابيضت عيناه من الحزن فهو كظيم. ತರುವಾಯ ಅವರು ಅಂದರೆ ತಂದೆ ಅವರಿಂದ ವಿಮುಖರಾಗಿ ಹೇಳಿದರು, ಯೂಸುಫ್ನ ವಿಷಯವು ಎಷ್ಟು ದುಃಖಕರವಾಗಿದೆ. ತಾವು ಅದುಮಿಟ್ಟುಕೊಂಡಿರುವ ದುಃಖದ ನಿಮಿತ್ತ ಅವರು ದೃಷ್ಟಿಯನ್ನು ಕಳೆದುಕೊಂಡಿದ್ದರು. قالوا تالله تفتأ تذكر يوسف حتى تكون حرضا أو تكون من الهالكين. ಅವರು ಹೇಳಿದರು, ಅಲ್ಲಾಹುವಿನ ಮೇಲಾಣೆ, ತಾವು ಸಂಪೂರ್ಣವಾಗಿ ಅಶಕ್ತರಾಗುವವರೆಗೆ ಅಥವಾ ಮರಣ ಹೊಂದುವವರೆಗೆ ಯೂಸುಫ್ರನ್ನು ಸ್ಮರಿಸುತ್ತಲೇ ಇರುವಿರಿ. قال إنما أشكو بثي وحزني إلى الله وأعلم من الله ما لا تعلمون. ಅವರು ಅಂದರೆ ತಂದೆ ಹೇಳಿದರು, ನಾನು ನನ್ನ ವೇದನೆ ಮತ್ತು ಸಂಕಟವನ್ನು ಅಲ್ಲಾಹುವಿನೊಂದಿಗೆ ಮಾತ್ರ ತೋಡಿಕೊಳ್ಳುವೆನು. ನೀವು ಅರಿತಿರದ ವಿಷಯಗಳನ್ನು ಅಲ್ಲಾಹುವಿನಿಂದ ನಾನು ಅರಿಯುತ್ತಿರುವೆನು. ಯಾ ಬನಿ ಯದ್ಹಬೂ ಫತಹಸ್ಸಸೂ ಮಿನ್ ಯೂಸುಫ ವ ಅಖೀಹಿ ವಲಾ ತೈಅಸೂ ಮಿರ್ ರೌಹಿಲ್ಲಾಹ್ ಇನ್ನಹು ಲಾ ಯೈಅಸು ಮಿರ್ ರೌಹಿಲ್ಲಾಹಿ ಇಲ್ಲಲ್ ಕೌಮುಲ್ ಕಾಫಿರೂನ್. ಓ ನನ್ನ ಮಕ್ಕಳೇ, ನೀವು ಹೋಗಿ ಯೂಸುಫ್ ಮತ್ತು ಅವನ ಸಹೋದರನ ಬಗ್ಗೆ ವಿಚಾರಿಸಿರಿ. ಅಲ್ಲಾಹುವಿನಿಂದಿರುವ ಸಾಂತ್ವನದ ಬಗ್ಗೆ ನಿರಾಶರಾಗದಿರಿ. ಖಂಡಿತವಾಗಿಯೂ ಅವಿಶ್ವಾಸಿಗಳ ಹೊರತು ಇನ್ನಾರೂ ಅಲ್ಲಾಹುವಿನಿಂದಿರುವ ಸಾಂತ್ವನದ ಬಗ್ಗೆ ನಿರಾಶರಾಗಲಾರರು. ಫಲಮ್ಮಾ ದಖಲೂ ಅಲೈಹಿ ಕಾಲೂ ಯಾ ಅಯ್ಯುಹಲ್ ಅಜೀಜು ಮಸ್ಸನಾ ವ ಅಹ್ಲನಾ ಅದ್-ದುರ್ರು وجئنا ببضاعة مزجاة فأوف لنا الكيل وتصدق علينا إن الله يجزي المتصدقين. ತರುವಾಯ ಅವರು ಯೂಸುಫ್ರ ಬಳಿಗೆ ಪ್ರವೇಶಿಸಿ ಹೇಳಿದರು, ಓ ದೊರೆಯೇ, ನಮಗೂ ನಮ್ಮ ಕುಟುಂಬಕ್ಕೂ ವಿಪತ್ತು ತಟ್ಟಿದೆ. ನಾವು ತಂದಿರುವುದು ಕಳಪೆ ಸರಕುಗಳಾಗಿವೆ. ಆದ್ದರಿಂದ ತಾವು ನಮಗೆ ಪೂರ್ಣವಾಗಿ ಅಳೆದುಕೊಡಿರಿ ಮತ್ತು ಔದಾರ್ಯತೆ ತೋರಿರಿ. ಖಂಡಿತವಾಗಿಯೂ ಅಲ್ಲಾಹು ಔದಾರ್ಯವಂತರಿಗೆ ಪ್ರತಿಫಲವನ್ನು ನೀಡುವನು. قال هل علمتم ما فعلتم بيوسف وأخيه إذ أنتم جاهلون. ಅವರು ಅಂದರೆ ಯೂಸುಫ್ ಹೇಳಿದರು, ನೀವು ಅಜ್ಞಾನಿಗಳಾಗಿದ್ದಾಗ ಯೂಸುಫ್ ಮತ್ತು ಅವನ ಸಹೋದರನೊಂದಿಗೆ ನೀವೇನು ಮಾಡಿರುವಿರಿ ಎಂಬುದನ್ನು ನೀವು ಅರಿತಿರುವಿರಾ? قالوا أئنك لأنت يوسف قال أنا يوسف وهذا أخي قد من الله علينا إنه من يتق ويصبر فإن الله لا يضيع أجر المحسنين. ಅವರು ಕೇಳಿದರು, ಯೂಸುಫ್ ತಾವೇ ಏನು? ಅವರು ಅಂದರೆ ಯೂಸುಫ್ ಹೇಳಿದರು, ನಾನೇ ಯೂಸುಫ್ ಮತ್ತು ಈತ ನನ್ನ ಸಹೋದರ. ಅಲ್ಲಾಹು ನಮ್ಮ ಮೇಲೆ ಕೃಪೆ ತೋರಿರುವನು. ಖಂಡಿತವಾಗಿಯೂ ಯಾರು ಭಯಭಕ್ತಿ ಪಾಲಿಸುವರೋ ಮತ್ತು ತಾಳ್ಮೆ ವಹಿಸುವರೋ ಆ ಸತ್ಕರ್ಮಿಗಳಿಗಿರುವ ಪ್ರತಿಫಲವನ್ನು ಅಲ್ಲಾಹು ಖಂಡಿತವಾಗಿಯೂ ವ್ಯರ್ಥಗೊಳಿಸಲಾರನು. قالوا تالله لقد آثرك الله علينا وإن كنا لخاطئين. ಅವರು ಹೇಳಿದರು, ಅಲ್ಲಾಹುವಿನ ಮೇಲಾಣೆ, ಖಂಡಿತವಾಗಿಯೂ ಅಲ್ಲಾಹು ತಮಗೆ ನಮಗಿಂತಲೂ ಆದ್ಯತೆಯನ್ನು ನೀಡಿರುವನು. ಖಂಡಿತವಾಗಿಯೂ ನಾವು ಪಾಪಿಗಳಾಗಿರುವೆವು. قال لا تثريب عليكم اليوم يغفر الله لكم وهو أرحم الراحمين. ಅವರು ಅಂದರೆ ಯೂಸುಫ್ ಹೇಳಿದರು, ಇಂದು ನಿಮ್ಮ ಮೇಲೆ ಯಾವುದೇ ಆಕ್ಷೇಪಣೆ ಇಲ್ಲ.
ಅಲ್ಲಾಹು ನಿಮ್ಮನ್ನು ಕ್ಷಮಿಸಲಿ, ಅವನು ಕರುಣೆಯುಳ್ಳವರಲ್ಲೇ ಅತ್ಯಧಿಕ ಕರುಣೆಯುಳ್ಳವನಾಗಿರುವನು. ಇದ್ಹಬೂ ಬಿಕಮೀಸಿ ಹಾದಾ ಫಅಲ್ಕೂಹು ಅಲಾ ವಜ್ಹಿ ಅಬೀ ಯಅತಿ ಬಸೀರನ್ ವಅತೂನಿ ಬಿಅಹ್ಲಿಕುಂ ಅಜ್ಮഈನ್. ನೀವು ನನ್ನ ಈ ಅಂಗಿಯನ್ನು ಕೊಂಡೊಯ್ದು ಅದನ್ನು ನನ್ನ ತಂದೆಯ ಮುಖದ ಮೇಲೆ ಹಾಕಿರಿ, ಆಗ ಅವರು ದೃಷ್ಟಿಯುಳ್ಳವರಾಗುವರು. ನೀವು ನಿಮ್ಮ ಕುಟುಂಬದವರೆಲ್ಲರನ್ನೂ ನನ್ನ ಬಳಿಗೆ ಕರೆತನ್ನಿರಿ. ವಲಮ್ಮಾ ಫಸಲಾತಿಲ್ ಈರು ಕಾಲ ಅಬೂಹುಂ ಇನ್ನೀ ಲಅಜಿದು ರೀಹ ಯೂಸುಫ ಲೌಲಾ ಅನ್ ತುಫನ್ನಿದೂನ್. ಯಾತ್ರಿಕ ತಂಡವು ಈಜಿಪ್ಟಿನಿಂದ ಹೊರಟಾಗ ಅವರ ತಂದೆ ತನ್ನ ಬಳಿ ಇರುವವರೊಂದಿಗೆ ಹೇಳಿದರು, ಖಂಡಿತವಾಗಿಯೂ ನನಗೆ ಯೂಸುಫ್ನ ಪರಿಮಳವು ಅನುಭವವಾಗುತ್ತಿದೆ. ನೀವು ನನ್ನನ್ನು ಬುದ್ಧಿಭ್ರಮಣೆಗೊಂಡವನೆಂದು ಭಾವಿಸುವುದಿಲ್ಲವೆಂದಾದರೆ ನಿಮಗಿದನ್ನು ನಂಬಬಹುದಾಗಿದೆ. ಕಾಲೂ ತಲ್ಲಾಹಿ ಇನ್ನಕ ಲಫೀ ضಲಾಲಿಕಲ್ ಕದೀಮ್. ಅವರು ಹೇಳಿದರು, ಅಲ್ಲಾಹುವಿನ ಮೇಲಾಣೆ, ಖಂಡಿತವಾಗಿಯೂ ತಾವು ತಮ್ಮ ಹಳೆಯ ಪ್ರಮಾದದಲ್ಲೇ ಇರುವಿರಿ. ಫಲಮ್ಮಾ ಅನ್ ಜಾಅ ಅಲ್-ಬಶೀರು ಅಲ್ಕಾಹು ಅಲಾ ವಜ್ಹಿಹಿ ಫರ್ತದ್ದ ಬಸೀರಾ قال ألم أقل لكم إني أعلم من الله ما لا تعلمون. ತರುವಾಯ ಶುಭವಾರ್ತೆ ನೀಡುವವನು ಬಂದಾಗ ಅವನು ಆ ಅಂಗಿಯನ್ನು ಅವರ ಮುಖದ ಮೇಲೆ ಹಾಕಿದನು. ಆಗ ಅವರು ದೃಷ್ಟಿಯುಳ್ಳವರಾದರು. ಅವರು ಹೇಳಿದರು, ನೀವು ಅರಿಯದಿರುವ ಅನೇಕ ವಿಷಯಗಳನ್ನು ನಾನು ಅಲ್ಲಾಹುವಿನಿಂದ ಅರಿಯುತ್ತಿರುವೆನೆಂದು ನಾನು ನಿಮ್ಮೊಂದಿಗೆ ಹೇಳಿರಲಿಲ್ಲವೇ? ಕಾಲೂ ಯಾ ಅಬಾನಾ ಅಸ್ತಗ್ಫಿರ್ ಲನಾ ದುನೂಬನಾ ಇನ್ನಾ ಕುನ್ನಾ ಖಾತಿഈನ್. ಅವರು ಹೇಳಿದರು, ಓ ನಮ್ಮ ತಂದೆಯವರೇ, ನಮ್ಮ ಪಾಪಗಳನ್ನು ಕ್ಷಮಿಸುವುದಕ್ಕೋಸ್ಕರ ತಾವು ಅಲ್ಲಾಹುವಿನೊಂದಿಗೆ ನಮಗಾಗಿ ಪ್ರಾರ್ಥಿಸಿರಿ, ಖಂಡಿತವಾಗಿಯೂ ನಾವು ಪಾಪಿಗಳಾಗಿರುವೆವು. قال سوف أستغفر لكم ربي إنه هو الغفور الرحيم. ಅವರು ಹೇಳಿದರು, ನಾನು ತರುವಾಯ ನಿಮಗೋಸ್ಕರ ನನ್ನ ರಬ್ಬಿನೊಂದಿಗೆ, ಅಂದರೆ ನನ್ನ ಪರಿಪಾಲಕನೊಂದಿಗೆ ಪಾಪ ಮುಕ್ತಿಯನ್ನು ಬೇಡುವೆನು, ಖಂಡಿತವಾಗಿಯೂ ಅವನು ಅತ್ಯಧಿಕ ಕ್ಷಮಿಸುವವನು ಅಪಾರ ಕರುಣೆಯುಳ್ಳವನೂ ಆಗಿರುವನು. فلما دخلوا على يوسف آوى إليه أبويه وقال ادخلوا مصر إن شاء الله آمنين. ತರುವಾಯ ಅವರು ಯೂಸುಫ್ರ ಬಳಿ ಪ್ರವೇಶಿಸಿದಾಗ ಯೂಸುಫ್ರು ತಮ್ಮ ಮಾತಾಪಿತರನ್ನು ತಮ್ಮೆಡೆಗೆ ಸೆಳೆದುಕೊಂಡರು. ಅವರು ಹೇಳಿದರು, ಅಲ್ಲಾಹು ಇಚ್ಛಿಸುವುದಾದರೆ ನೀವು ನಿರ್ಭೀತರಾಗಿ ಈಜಿಪ್ಟನ್ನು ಪ್ರವೇಶಿಸಿರಿ. ورفع أبويه على العرش وخروا له سجدا وقال يا أبت هذا تأويل رؤياي من قبل قد جعلها ربي حقا وقد أحسن بي إذ أخرجني من السجن وجاء بكم من البدو من بعد أن نزغ الشيطان بيني وبين إخوتي إن ربي لطيف لما يشاء إنه هو العليم الحكيم. ಅವರು ಅಂದರೆ ಯೂಸುಫ್ ತಮ್ಮ ಮಾತಾಪಿತರನ್ನು ಸಿಂಹಾಸನದಲ್ಲಿ ಕೂರಿಸಿದರು. ಅವರು ಯೂಸುಫ್ರಿಗೆ ಸಾಷ್ಟಾಂಗ ಮಾಡುತ್ತಾ ಬಿದ್ದರು. ಅವರು ಹೇಳಿದರು, ಓ ನನ್ನ ತಂದೆಯವರೇ, ಇದು ಮುಂಚೆ ನಾನು ಕಂಡ ಕನಸಿನ ವ್ಯಾಖ್ಯಾನವಾಗಿದೆ. ನನ್ನ ರಬ್ ಅಂದರೆ ನನ್ನ ಪರಿಪಾಲಕ ಅದನ್ನು ನೈಜೀಕರಿಸಿರುವನು,
ಅವನು ನನ್ನನ್ನು ಸೆರೆಮನೆಯಿಂದ ಹೊರತಂದಾಗಲೂ ನನ್ನ ಮತ್ತು ನನ್ನ ಸಹೋದರರ ಮಧ್ಯೆ ಸೈತಾನನು ಕಲಹವನ್ನು ಹುರಿದುಂಬಿಸಿದ ಬಳಿಕ ಮರುಭೂಮಿಯಿಂದ ಅವನು ನಿಮ್ಮೆಲ್ಲರನ್ನೂ ನನ್ನ ಬಳಿಗೆ ಕರೆತಂದಾಗಲೂ ಅವನು ನನ್ನೊಂದಿಗೆ ಒಳಿತನ್ನೇ ಬಗೆದಿರುವನು. ಖಂಡಿತವಾಗಿಯೂ ನನ್ನ ರಬ್ ಅಂದರೆ ನನ್ನ ಪರಿಪಾಲಕ ಅವನಿಚ್ಛಿಸುವವುಗಳನ್ನು ಸೂಕ್ಷ್ಮವಾಗಿ ನಿಯಂತ್ರಿಸುವವನಾಗಿರುವನು. ಖಂಡಿತವಾಗಿಯೂ ಅವನು ಎಲ್ಲವನ್ನು ಅರಿಯುವವನು ಯುಕ್ತಿಪೂರ್ಣನೂ ಆಗಿರುವನು. ರಬ್ಬಿ قد آتيتني من الملك وعلمتني من تأويل الأحاديث فاطر السماوات والأرض أنت ولي في الدنيا والآخرة توفني مسلما وألحقني بالصالحين. ಯೂಸುಫ್ ಪ್ರಾರ್ಥಿಸಿದರು, ಓ ನನ್ನ ರಬ್ ಅಂದರೆ ಓ ನನ್ನ ಪರಿಪಾಲಕನೇ, ನೀನು ನನಗೆ ಆಡಳಿತದಿಂದ ಒಂದಂಶವನ್ನು ನೀಡಿರುವೆ ಮತ್ತು ಸ್ವಪ್ನ ವ್ಯಾಖ್ಯಾನದಿಂದ ಕೆಲವನ್ನು ಕಲಿಸಿರುವೆ. ಓ ಆಕಾಶಗಳ ಮತ್ತು ಭೂಮಿಯ ಸೃಷ್ಟಿಕರ್ತನೇ, ಇಹಲೋಕದಲ್ಲೂ ಪರಲೋಕದಲ್ಲೂ ನನ್ನ ಸಂರಕ್ಷಕನು ನೀನೇ ಆಗಿರುವೆ. ನನ್ನನ್ನು ಮುಸ್ಲಿಮನನ್ನಾಗಿ ಮೃತಪಡಿಸು ಮತ್ತು ನನ್ನನ್ನು ಸಜ್ಜನರಲ್ಲಿ ಸೇರಿಸು. ذلك من أنباء الغيب نوحيه إليك وما كنت لديهم إذ أجمعوا أمرهم وهم يمكرون. ಓ ಪ್ರವಾದಿಯವರೇ, ಅದು ಅಗೋಚರ ವೃತ್ತಾಂತಗಳಲ್ಲಿ ಸೇರಿದ್ದಾಗಿದೆ. ನಾವು ಅದನ್ನು ದಿವ್ಯ ಸಂದೇಶವಾಗಿ ತಮಗೆ ನೀಡುತ್ತಿರುವೆವು. ಯೂಸುಫ್ರ ವಿರುದ್ಧ ಸಂಚು ರೂಪಿಸುತ್ತಾ ಅವರು ತಮ್ಮ ಕಾರ್ಯವಿಧಾನವನ್ನು ಸಮಾಲೋಚನೆ ಮಾಡಿ ನಿರ್ಧರಿಸಿದಾಗ ತಾವು ಅವರ ಬಳಿ ಇರಲಿಲ್ಲ. وما أكثر الناس ولو حرصت بمؤمنين. ತಾವು ಎಷ್ಟು ಹಂಬಲಿಸಿದರೂ ಜನರಲ್ಲಿ ಹೆಚ್ಚಿನವರು ವಿಶ್ವಾಸವಿಡಲಾರರು. وما تسألهم عليه من أجر إن هو إلا ذكر للعالمين. ಇದಕ್ಕಾಗಿ ತಾವು ಅವರೊಂದಿಗೆ ಯಾವುದೇ ಪ್ರತಿಫಲವನ್ನು ಬೇಡುತ್ತಿಲ್ಲ. ಇದು ಸರ್ವಲೋಕದವರಿಗಿರುವ ಒಂದು ಉಪದೇಶ ಮಾತ್ರವಾಗಿದೆ. وكأي من آية في السماوات والأرض يمرون عليها وهم عنها معرضون. ಆಕಾಶಗಳಲ್ಲೂ ಭೂಮಿಯಲ್ಲೂ ಎಷ್ಟೊಂದು ದೃಷ್ಟಾಂತಗಳಿವೆ. ಅವುಗಳನ್ನು ಕಡೆಗಣಿಸುತ್ತಾ ಅವರು ಅವುಗಳ ಬಳಿಯಿಂದಲೇ ಹಾದು ಹೋಗುತ್ತಿರುವರು. وما يؤمن أكثرهم بالله إلا وهم مشركون. ಅವರಲ್ಲಿ ಹೆಚ್ಚಿನವರು ಅಲ್ಲಾಹ್ವಿನೊಂದಿಗೆ ಸಹಭಾಗಿತ್ವ ಮಾಡುವವರಾಗಿಯೇ ವಿನ ಅವನಲ್ಲಿ ವಿಶ್ವಾಸವಿಡಲಾರರು. أفأمنوا أن تأتيهم غاشية من عذاب الله أو تأتيهم الساعة بغتة وهم لا يشعرون. ಅವರನ್ನು ಸುತ್ತುವರಿಯುವ ವಿಧದಲ್ಲಿ ಅಲ್ಲಾಹುವಿನ ಶಿಕ್ಷೆಯು ಅವರೆಡೆಗೆ ಬರುವುದರ ಬಗ್ಗೆ ಅಥವಾ ಅವರು ಅರಿತಿರದೆಯೇ ಹಠಾತ್ತನೆ ಅಂತ್ಯದಿನವು ಅವರೆಡೆಗೆ ಬರುವುದರ ಬಗ್ಗೆ ಅವರು ನಿರ್ಭೀತರಾಗಿರುವರೇ. قل هذه سبيلي أدعو إلى الله على بصيرة أنا ومن اتبعني وسبحان الله وما أنا من المشركين. ಓ ಪ್ರವಾದಿಯವರೇ, ಹೇಳಿರಿ, ಇದೇ ನನ್ನ ಮಾರ್ಗ. ನಾನು ದೃಢವಾದ ಪರಿಜ್ಞಾನದೊಂದಿಗೆ ಅಲ್ಲಾಹುವಿನೆಡೆಗೆ ಆಹ್ವಾನಿಸುತ್ತಿರುವೆನು. ನಾನು ಮತ್ತು ನನ್ನನ್ನು ಅನುಸರಿಸಿದವರು. ಅಲ್ಲಾಹು ಪರಮ ಪಾವನನು. ನಾನು ಅವನೊಂದಿಗೆ ಸಹಭಾಗಿತ್ವ ಮಾಡುವವರಲ್ಲಿ ಸೇರಿದವನಲ್ಲ. وما أرسلنا من قبلك إلا رجالا نوحي إليهم من أهل القرى
أفلم يسيروا في الأرض فينظروا كيف كان عاقبة الذين من قبلهم ولدار الآخرة خير للذين اتقوا أفلا تعقلون. ವಿವಿಧ ದೇಶದವರ ಪೈಕಿ ತಮಗಿಂತ ಮುಂಚೆ ನಾವು ಪುರುಷರನ್ನೇ ಹೊರತು ಇನ್ನಾರನ್ನೂ ದಿವ್ಯ ಸಂದೇಶ ನೀಡಿ ಸಂದೇಶವಾಹಕರನ್ನಾಗಿ ಕಳುಹಿಸಿಲ್ಲ. ಅವರು ಅಂದರೆ ಸತ್ಯ ನಿಷೇಧಿಗಳು ಭೂಮಿಯಲ್ಲಿ ಸಂಚರಿಸಿ ತಮ್ಮ ಪೂರ್ವಿಕರ ಪರ್ಯಾವಸಾನವು ಹೇಗಿತ್ತು ಎಂಬುದನ್ನು ನೋಡಲಿಲ್ಲವೇ? ಭಯಭಕ್ತಿ ಪಾಲಿಸುವವರಿಗೆ ಪರಲೋಕವೇ ಅತ್ಯುತ್ತಮವಾಗಿದೆ. ಹೀಗಿದ್ದು ನೀವು ಆಲೋಚಿಸುವುದಿಲ್ಲವೇ? ಹತ್ತಾ ಇದ ಸ್ಥೈಅಸ الرسل وظنوا أنهم قد كذبوا جاءهم نصرنا فنجي من نشاء ولا يرد بأسنا عن القوم المجرمين. ಹಾಗೆ ಸಂದೇಶವಾಹಕರು ನಿರಾಶರಾದಾಗ ಮತ್ತು ಅವರು ತಮ್ಮೊಂದಿಗೆ ಹೇಳಿದ್ದು ಸುಳ್ಳೆಂದು ಜನರಿಗೆ ಖಾತ್ರಿಯಾದಾಗ ನಮ್ಮ ಸಹಾಯವು ಅವರೆಡೆಗೆ ಅಂದರೆ ಸಂದೇಶವಾಹಕರೆಡೆಗೆ ಬಂದಿತು. ತರುವಾಯ ನಾವಿಚ್ಛಿಸಿದವರಿಗೆ ರಕ್ಷೆ ನೀಡಲಾಯಿತು. ಅಪರಾಧಿಗಳಾದ ಜನರಿಂದ ನಮ್ಮ ಶಿಕ್ಷೆಯನ್ನು ತಡೆಹಿಡಿಯಲಾಗದು. ಲಕದ್ ಕಾನ ಫೀ ಕಸಸಿಹಿಂ ಇಬ್ರತುನ್ ಲಿಉಲಿಲ್ ಅಲ್ಬಾಬ್ ما كان حديثا يفترى ولكن تصديق الذي بين يديه وتفصيل كل شيء وهدى ورحمة لقوم يؤمنون. ಅವರ ಚರಿತ್ರೆಗಳಲ್ಲಿ ಬುದ್ಧಿವಂತರಿಗೆ ಖಂಡಿತವಾಗಿಯೂ ನೀತಿಪಾಠವಿದೆ. ಅದು ಹೆಣೆಯಲಾಗಿರುವ ಸುದ್ದಿಯಲ್ಲ, ಆದರೆ ಅದು ಅದಕ್ಕಿಂತ ಮೊದಲಿನ ಗ್ರಂಥಗಳ ದೃಢೀಕರಣವು, ಸಕಲ ವಿಷಯಗಳ ಬಗ್ಗೆ ಇರುವ ಒಂದು ವಿಶದೀಕರಣವು, ವಿಶ್ವಾಸವಿಡುವ ಜನರಿಗೆ ಮಾರ್ಗದರ್ಶಿಯೂ ಕಾರುಣ್ಯವೂ ಆಗಿದೆ.